गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತಹ ಕೈವಲ್ಯ ಪದ್ಧತಿ ಕ್ರಮಶಾಸ್ತ್ರ ಇದು. ಯಾಕಂದ್ರೆ ಈ ಕೈವಲ್ಯ ಪದ್ಧತಿ ಒಳಗ ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ ಮತ್ತೆ ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ ಒಂದು ಊರಿಗೆ ಹೋಗ್ಬೇಕಾದಾಗ ಕೆಲವೊಂದು ನಾವು ಬಸ್ ಸ್ಟ್ಯಾಂಡ್ಗಳ ಅಥವಾ ಊರುಗಳನ್ನ ದಾಟಿ ಯಾವ ರೀತಿ ಹೋಗ್ತೀವಿ ಆ ರೀತಿ ಮುಕ್ತಿ ಅನ್ನುವಂತ ನಾವು ಊರಿಗೆ ಹೋಗ್ಬೇಕಾದ್ರ ಕೆಲವು ಈ ಸ್ಥಳಗಳನ್ನ ದಾಟಿ ಹೋಗುವಂಥದ್ದು. ಈಗ ಜ್ಞಾನ ಪ್ರತಿಪಾದನಾ ಸ್ಥಳವನ್ನ ಅವರು ಹೇಳ್ತಾ ಇದ್ದರ ಆಧಾರದ ವಿಷಯ 26ನೆಯ ಪದ. ಇಂದಿನ ವಿಷಯದಲ್ಲಿ ತೋರದಯ್ಯ ಸುಖ ತೋರದಯ್ಯ, ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವಗೆ ತೋರದಯ್ಯ ಸುಖ ತೋರದಯ್ಯ ಅಂತ ಹೇಳಿದ್ರು. ಯಾಕಂತಂದ್ರ ನಮ್ಮ ಸ್ವರೂಪವನ್ನ ನಾವು ತಿಳ್ಕೊಳ್ಳದೆ ಇದ್ದಾಗ ಮೋಕ್ಷ ಖಂಡಿತ ಸಾಧ್ಯ ಇಲ್ಲ, ಆನಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಸುಖ ಆಗಕ್ ಸಾಧ್ಯ ಇಲ್ಲ ಅಂತ ನಿಶ್ಚಯವಾಗಿ ಅವರು ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಅದರಿಂದ ಮೋಕ್ಷ ಆಗ್ತದೇನ್ರಿ, ಇದರಿಂದ ಮೋಕ್ಷ. ಯಾಕಂದ್ರೆ ನಾವು ಕರ್ಮದಲ್ಲಿ ಮೋಕ್ಷ ಆಗ್ತದಂತೀವಿ, ಉಪಾಸನೆಯಲ್ಲಿ ಮೋಕ್ಷ ಆಗ್ತದಂತೇವಿ. ಅದಕ್ಕ ನಮ್ಗ ಗೊಂದಲಗಳು ಕೆಲವೊಂದು ಇರ್ತಾವಲ್ಲ, ಎಲ್ಲಿ ಯಾವ್ದ್ರಿಂದ ಮೋಕ್ಷ ಆಗ್ತದ ಅಂದ್ರ ಜ್ಞಾನ ದೇವತು ಕೈವಲ್ಯಂ, ಜ್ಞಾನದಿಂದನೇ ಮೋಕ್ಷ ಆಗ್ತದ. ಅದಕ್ಕೆ ನಂಬು ಜ್ಞಾನವನ್ನೇ ಕರ್ಮವೆಂಬ ಜಾಲದೊಳು ಸಿಲ್ಕಿ ಅಂಬಲಿಸದಿರು ಮುಕ್ತಿ ಎಂಬಯಸಿ ಮನುಜ. ಬೇರೆ 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 ಭಾವಿಸಿ ಬೇರೆ ಬೇರೆ ಆ ಕಡೆ ಈ ಕಡೆ ಎಲ್ಲ ವಿಚಾರ ಮಾಡಿ ಅದನ್ನು ತಿಳ್ಕೊಂಡು ಇದನ್ನು ತಿಳ್ಕೊಂಡು ಅದ್ರಾಗ ಮೋಕ್ಷ ಆಗ್ತದನ್ ಇದ್ರಾಗ ಮೋಕ್ಷ ಆಗ್ತದನ್ ಅನ್ನುವಂಥದ್ದೆಲ್ಲ ನಾನು ಯಾರು ಇದ್ದೀನಿ ನನ್ನ ಸ್ವರೂಪವನ್ನ ತಿಳ್ಕೊಳ್ಳದೆ ಇದ್ದಾಗ ಮೋಕ್ಷ ಖಂಡಿತ ಸಾಧ್ಯ ಇಲ್ಲಪ್ಪ ಅಂತ ಹೇಳ್ತಾರ. ಅದಕ್ಕೆ ತಾಯಿಯ ಗರ್ಭದೊಳು ನಾನಿರ್ದ ವೇಳೆಯೋಳು ಅಲ್ಲಿ ದತಿ ಬಾಧೆಗೆ ಮನಮನೊಂದು ಪೇಸುತಿಹ ಪೇಯವನ್ನು ಬಿಟ್ಟಿತೇತ ಕಿಂತು ಪರಮಟ್ಟಿರುವೆ ನಾ ಆಯುಷ್ಯವೇ ಮಿಹದರೊಳಗಾಗಿ ಕಾಯಜ ವಿರೋಧಿ ಗುರು ಶಂಭುಲಿಂಗವನ್ನು ಒಲಿಸಿ ಮಾಯೆಯನ್ನ ಮೀರಿ ಭವವನ್ನ ಗೆಲ್ತೀನಿ ಅಂತ ಹೇಳಿ ಬಂದಂಥವ. ಈಗ ಬಂದಂತ ಕರ್ತವ್ಯ ಏನತ್ತ ಮಾಡುವಂತ ಕೆಲಸ ಏನು ಅಂದ್ರೆ ನಾನು ಯಾರು ಇದ್ದೀನಿ. ಯಾಕಂತಂದ್ರ ನಾನು ಯಾರು ಇದ್ದೀನಿ ನನ್ನ ಸ್ವರೂಪವನ್ನ ತಿಳ್ಕೊಳ್ಳೋವರೆಗೂ ಈ ಬ್ರಹ್ಮಜ್ಞಾನ ಆಗೋವರೆಗೂ ಅಂತ ನಿಜ ಸುಖ ಆಗಂಗಿಲ್ಲ. ಬರೇ ಸುಖಗಳದ್ದು ಅದು 8 ಆನಂದಗಳು ತೋರಿದ್ವಲ್ಲ, ಹಂಗದ ಎಷ್ಟಷ್ಟೇ ತೋರಿ ಅಡಗ್ತಾವ ಹೊರತಾಗಿ ನಿಜವಾದ ಆನಂದ ಸಂತತ ಮಿರಪ ಅಂದ್ರೆ ಯಾವಾಗ್ಲೂ ಇರುವಂತ ಆನಂದ ನಿನಗೆ ಸಿಗಂಗಿಲ್ಲ. ಆದ್ರೆ ನೀ ಸಿಗ್ಲಿಲ್ಲ ಅಂತಂದ್ರ ಯಾವ ಜನ್ಮಕ್ಕೂ ಇಂಥದ್ ಪಡಿಲಿಕ್ಕೆ ಅಂತಂದ್ರ ಮಾನವ ಶರೀರ ಬಂದಾಗ ಮಾತ್ರ ಇದನ್ನ ಪಡ್ಕೊಳಕ್ ಸಾಧ್ಯ ಆಗ್ತದ. ಇದನ್ ಬಿಟ್ಟಿ ಅಂತಂದ್ರ ಮತ್ತೆ ಎಷ್ಟೇ ಜನ್ಮಗಳು ತಿರುಗಾಡಿ ಬಂದ್ರು ಕೂಡ ಈ ಬ್ರಹ್ಮಜ್ಞಾನವನ್ನ ಒಂದೋವರೆಗೂ ಅಥವಾ ಬ್ರಹ್ಮಜ್ಞಾನ ನೀನು ತಿಳ್ಕೊಳ್ಳೋವರೆಗೂ ಅಥವಾ ಆ ಸ್ವರೂಪಕ್ಕೆ ನೀವು ಹೋಗೋವರೆಗೂ ನಿನಗ ಅಂತ ಆನಂದ ಖಂಡಿತ ಸಾಧ್ಯ ಇಲ್ಲ ಅಂತ ನಿಶ್ಚಯವಾಗಿ ಹೇಳ್ತಾರ. ಎಲ್ಲಾ ಹೇಳುವಂತದ್ದು ಇದೇನೆ. ವೇದ ಉಪನಿಷತ್ತುಗಳು ಮುಖ್ಯವಾಗಿ ಅದಕ್ಕೆ ತತ್ವಮಸಿ ವಾಕ್ಯ, ಅಹಂ ಬ್ರಹ್ಮಾಸ್ಮಿ, ಐಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ ಅಂತ ಅದನ್ನೇ ಹೇಳಿದ್ದು. ವೇದಗಳಲ್ಲಿ ಮೂಲ ತಾತ್ಪರ್ಯ ಏನು ಕೊನೆಗೆ ಹೇಳದಂತದ್ದು ಏನಂದ್ರೆ ಮುಖ್ಯವಾಗಿರುವಂತ ವಿಚಾರ ತತ್ವ. ನೀನೇ ಪರಬ್ರಹ್ಮ ಸ್ವರೂಪ, ನೀನೇ ಪರಮಾತ್ಮ, ಅಹಂ ಬ್ರಹ್ಮಾಸ್ಮಿ, ಇದನ್ನೇ ಹೇಳದಂಥದ್ದು. ಹಂಗಾಗಿ ನಿನ್ನೆ ಹಿಂದಿನ ವಿಚಾರದಲ್ಲಿ ಹಿಂಗದನೆ ಮಾದಿ ಸಿದ್ಧಿ ಅಂಗಮಾಗಿ ಪೇರ್ಮೆಲೋಕ ಡಂಗೂರವೆನಿಸಿ ಶಂಭು ಲಿಂಗದನು ಅರಿಯದಿರೆ ಕೊನೆಯ ನುಡಿಯಲ್ಲಿ ಕೂಡ ಹೇಳ್ತಿದ್ರು. ಏನ್ ಹೇಳ್ತಾರ, ಅಣಿಮಾದಿ ಸಕಲ ಸಿದ್ಧಿಗಳೊಡನೆ ತನ್ನ ಮನ ಬಣಿವಂತೆ ನಾಕ ಲೋಕ ಧೂಳು ಪರಿಣಮಿಸಿ ಅಣಿಯರದೆ ಗುರು ಸಿದ್ಧ ನೊಡನೈಕೆ ಒಡೆಯದೀರೆ ಹೆಣಕ್ಕೆ ಮಾಡಿದ್ದ ಶೃಂಗಾರದಂತ ಹೂದು
ಎಷ್ಟು ಅದ್ಭುತವಾಗಿ ಹೇಳ್ತಾರ. ನಿನ್ನೆ ಕೆಲವು ವಿಷಯಗಳು ಬಂದು, ಯೋಗಾಭ್ಯಾಸ ಬಲದಿಂದ ಈಶ್ವರನನ್ನ ಧ್ಯಾನಿಸಿದ್ದೀನಿ, ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗಿ ಆ ಪರಮಾತ್ಮನಿಂದ ಅಣಿಮಾದಿ ಸಿದ್ಧಿಗಳನ್ನ ನಾನು ಪಡ್ಕೊಂಡಿದ್ದೀನಿ, ಜಗತ್ತಿನಲ್ಲಿ ನಾನಾ ರೀತಿಯಿಂದ ಮಹಿಮಾ ಘಟನೆಗಳನ್ನ ಮಾಡ್ತಾ ಇದ್ದೀನಿ, ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ ಅಂತ ಅಂದ್ರು ಕೂಡ ಯಾಕಂತಂದ್ರ ಅಂಥ ಒಂದು ಬೇರೆಯವ್ರ ಕಡೆಯಿಂದ ಎಂಥ ಒಂದು ಮಹಾತ್ಮ ಅದನಂತ ಹೊಗಳಿಸಿಕೊಂಡ್ರು ಕೂಡ ನಾ ಮಹಾಪುರುಷ ಅದನ, ಮಹಾಮಹಿಮಾ ಪುರುಷ ಅದನಂತ ಎಷ್ಟೇ ಜಗತ್ತಿನಲ್ಲಿ ಪ್ರಸಿದ್ಧನಾಗಿದ್ರು ಕೂಡ, ಹೊಗಳಿಸಿಕೊಂಡ್ರು ಕೂಡ ಅಲ್ಲಿ ಸುಖ ತೋರಂಗಿಲ್ಲಪ್ಪ. ಯಾವಾಗ ನಿಜದ ಒಂದು ಜ್ಞಾನ ಇರದೇ ಇದ್ದಾಗ ಇದು ತೋರಂಗಿಲ್ಲ, ಸುಖ ತೋರಂಗಿಲ್ಲಪ್ಪ. ಅದಕ್ಕೆ ಜನನಾದಿ ಸಂಸಾರ ಅನ್ನುವಂಥದ್ದು ನಿವೃತ್ತಿ ಆಗಂಗಿಲ್ಲ, ಜನನ ಮರಣ ಈ ದುಃಖ ನಿವೃತ್ತಿ ಆಗಂಗಿಲ್ಲ. ಯಾವಾಗ ಬ್ರಹ್ಮಜ್ಞಾನವನ್ನ ತಿಳ್ಕೊಂಡಿ ಅಂದಾಗ ಎಲ್ಲ ದುಃಖಗಳಿಂದ ನಿವೃತ್ತಿ ಆಗ್ತಿ, ಒಂದಲ್ಲ ಎರಡಲ್ಲ. ಅದಕ್ಕೆ ಹೇಳ್ತಾರ ಯಾವುದು ಕೆಲವು ವಿಷಯ ಆಧ್ಯಾತ್ಮಿಕ ಆದಿಭೌತಿಕ 100,000 ಕೋಟಿ ಉಂಟಂತ ಹೇಳ್ತಾರೆ. ಅದು ಒಂದಲ್ಲ ಎರಡಲ್ಲ, 100,000 ಕೋಟಿ ಉಂಟು. ಮೀರಲರಿದಿಯೇ ನೀನೇ ತೊಲಗಿಸು ಸುಖದ ಸುರೆಗುಡು ಗುರು ಶಂಭುಲಿಂಗ ಅಂತ ಹೇಳ್ತಾರೆ. ಬೇರೆ ಬೇರೆನ್ನು ಮೈದೂರಿ ಕಾಡುವ ಬಾಧೆ 100,000 ಕೋಟಿ ಉಂಟು ಅಂತಾರ. ಒಂದಲ್ಲ ಎರಡಲ್ಲ, ಅಷ್ಟು ಕಷ್ಟ ಐತೆ, ಅಷ್ಟು ಬಾಧೆಗಳದಾವ, ಅಷ್ಟು ನೋವುಗಳದಾವ ಅಂತ. ಅದಕ್ಕೆ ಅತ್ಯಂತ ದುಃಖ ಅಂತ ಹೇಳ್ತಾರ ಅವ್ರು. ಅಂಥ ದುಃಖದಿಂದ ಬಿಡುಗಡೆ ಆಗ್ಬೇಕಾಗಿತ್ತು, ಅಂತ ಅತ್ಯಂತ ಪರಮಾನಂದದ ಸ್ಥಿತಿ ನಾನು ಪಡ್ಕೊಳ್ಬೇಕಾಗಿತ್ತು, ಅಥವಾ ಆ ಸ್ಥಿತಿಯ ಸ್ವರೂಪವನ್ನ ನಾನು ಆ ಸ್ವರೂಪದಲ್ಲಿ ಇರ್ಬೇಕಾಗಿತ್ತು. ಇವೆಲ್ಲ ದುಃಖಗಳಿಂದ ನಿವೃತ್ತಿ ಆಗ್ಬೇಕಾದ್ರೆ ಬ್ರಹ್ಮಜ್ಞಾನದಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಹೇಳ್ತಾರೆ. ಅದಕ್ಕೆ ಇದು ಕ್ರಮಶಾಸ್ತ್ರ ಅನ್ನುವಂಥದ್ದು. ಯಾವ್ಯಾವ ಎಳಿಗಳಲ್ಲಿ ಏನೇನು ವಿಚಾರಗಳು ಇರ್ತಾವ ಹೇಳಕ್ಕಾಗಲ್ಲ, ನಮ್ಗೆ ಏನೇನು ಸಂಶಯಗಳು ಇರ್ತಾವ ಪ್ರತಿಯೊಂದರಲ್ಲಿ ಸಿಗ್ತಾ ಹೋಗ್ತಾವ. ಹಂಗಾಗಿ ಇದು ಕ್ರಮಶಾಸ್ತ್ರ ಬಹಳ ಮುಖ್ಯ. ಮುಕ್ತನ ಆಗ್ಲೇಬೇಕು ಅನ್ನುವಂಥದ್ದು ಯಾವ್ದು ತೀವ್ರತರವಾದಂತಹ ಒಂದು ಇಚ್ಛೆ ಇರ್ತದ, ಖಂಡಿತ ಕ್ರಮಶಾಸ್ತ್ರದಿಂದನೇ ಮೋಕ್ಷ ಆಗುವಂಥದ್ದಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಹಂಗಾಗಿ ಮಹಾತ್ಮರು ಇಲ್ಲಿ 26ನೇ ಪದದಲ್ಲಿ ಕೂಡ ಹೇಳ್ತಾರ ಯಾವ ರೀತಿ ಇಲ್ಲಿ ಸಂಸಾರಕ್ಕೆ ಕಾರಣವಾದಂತ ಮಾಯೆ ಹೆಂಗೈತಿ, ಅದು ನಾಮ ರೂಪ ಆಗ್ಯದ. ಶಂಭುಲಿಂಗ ತನಗ ಅನ್ಯ ಇಲ್ಲ ಅನ್ನುವಂಥದ್ದು ಈ ನಿಶ್ಚಯ ಮಾಡುವಂಥದ್ದು ಬ್ರಹ್ಮ ಅಜ್ಞಾನ ಅನ್ನುವಂಥದ್ದು. ಈ ಬ್ರಹ್ಮಜ್ಞಾನದಿಂದಲೇ ಮುಕ್ತಿ ಆಗ್ತದ ಅನ್ನುವಂಥ ಹಲವಾರು ವಿಚಾರಗಳನ್ನ ಹೇಳಿ ಈಗ ಮುಂದೆ ಹೇಳ್ತಾರ. ಏನಾತ್ರ 26ನೇ ಪದದಲ್ಲಿ, ಮುಕುತಿ ಸುಖವನ್ನು ಪಡೆವೆನೆಂಬ ಬಲು ಯುಕುತಿವಂತನ ಬಗೆಯನ್ನು ನೋಡು ರಮಣಿ. ನೋಡ್ರಿ, ಯಾಕಂದ್ರ ಇದರಲ್ಲಿ ಕೆಲವು ಬಹಳ ವಿಶೇಷವಾದಂತ ವಿಚಾರವನ್ನ ಅವ್ರು ಹೇಳ್ತಾರೆ. ಮುಕುತಿ ಸುಖವನ್ನ, ಮುಕ್ತಿ ಅಂದ್ರ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಸ್ಥಿತಿ ಆಗುವಂಥದ್ದು. ಈ ಸುಖವನ್ನ ಪಡಿತೀನಿ ಅಂತಂದ್ರ ಇಲ್ಲಿ ಪಡೆಯೋದಕ್ಕೆ ಏನದು ಬೇರೆ ವಸ್ತು ಐತೆನ? ಯಾಕಂತಂದ್ರ ಅನ್ಯ ಏನಾದ್ರೂ ಇತ್ತು ಅಂತಂದ್ರ ಇಂಥದ್ದು ಕೊಟ್ಟು ನಾನು ಪಡ್ಕೊಳ್ತೀನಪ್ಪ ಅಂತ ಅನ್ಬಹುದು. ಬೇರೆ ಹೊರಗಡೆ ಎಲ್ಲ ಯಾವ್ದಾದ್ರು ಒಂದು ನಾವು ಗಾಡಿ ತಗೊಳ್ಬೇಕಾಗಿತ್ತು, ಒಂದು ವಸ್ತು ತಗೊಳ್ಬೇಕಾಗಿತ್ತು, ಬೇರೆ ಬೇರೆ ಏನಾದ್ರೂ ತಗೊಳ್ಬೇಕಾಗಿತ್ತು ಅಂದ್ರ ಮತ್ತೆ ಏನಾದ್ರೂ ಒಂದು ಇಲ್ರಿ ಅದನ್ನ ಪಡ್ಕೊಳ್ಬೇಕ್ರಿ ಅಂತೀವಿ, ಇದನ್ನ ತಗೊಳ್ಬೇಕ್ರಿ ಅಂತೀವಿ. ಯಾವಾಗ ಅನ್ಯ ವಸ್ತು ಇದ್ದಾಗ, ಅದು ತನಗಿಂತ ಭಿನ್ನವಾಗಿ ಇದ್ದಾಗ. ಆದ್ರ ಮುಕ್ತಿ ಸುಖವನ್ನು ಪಡೆವೆನೆಂಬ ಬಲು ಅಲ್ಲ, ಪಡಿತೀನಿ ಅನ್ನುವಂಥದ್ದು. ಈಗ ಗುರು ಮುಕ್ತಿ ನಮಗೂ ಇಲ್ರಿ, ಮುಕ್ತಿ ಒಂದು ಕೊಟ್ಬಿಟ್ರೆ ಸಾಕ್ರಿ. ಮುಕ್ತಿ ಕೊಡಾಕ ಅದೇನು ವಸ್ತು ಐತೆನ ನಿನಗೆ? ಎಲ್ಲಾದ್ರೂ ತಂದು ನೀನು ಕೊಡ್ತಾರನ ಅವ್ರು? ಯಾಕಂತಂದ್ರ ಈಗ ಸಕ್ರೆ ಅದ, ಆ ಸಕ್ರೆ ಒಂದು ಸಿಹಿ ಅನ್ನುವಂಥ ಸಕ್ರೆ ಬಿಟ್ಟು ಸಿಹಿ ಅದನ? ನೀರ್ ಬಿಟ್ಟು ತೊರೆ ನೊರೆಗಳದಾವೇನ? ಇಲ್ಲಲ್ಲ. ನೋಡ್ರಿ, ಯಾಕಂತಂದ್ರ ಅದ್ರ ಸ್ವರೂಪ ಈಗ ಸಿಹಿ ಅನ್ನುವಂಥದ್ದು ಸಕ್ರೆ, ಅದು ಸಕ್ರೆ ಅಂದ್ರೆ ಅದು ಸಿಹಿ ಬಿಟ್ಟು ಇರಕ್ ಆಗೋದೇ ಇಲ್ಲ, ಅದ್ರ ಸ್ವರೂಪ ಅದು. ನೀರ್ ಬಿಟ್ಟು ತೆರೆಗಳು ಇಲ್ಲ, ಅದ್ರ ತೆರೆ ಬಿಟ್ಟದವನ್ನ, ನೀರ್ ಬಿಟ್ಟು ತೆರೆಗಳು ಅದಾವೇನ? ಇಲ್ಲಲ್ಲ.
ಅದೇ ರೀತಿ ಕೂಡ ಗುರುನಾಥ ಗುರುದೇವ ಮುಕ್ತಿಯನ್ನ ತಂದು ಕೊಡ್ತಾನ, ಅದಕ್ಕ ಅವ್ರು ಕೊಡ್ತಾನ ಪಡಿತೀನಿ ಅನ್ನುವಂಥದ್ದು ಬಲು ಯುಕ್ತಿವಂತನ ಬಗೆಯನ್ನು ನೋಡು ರಮಣಿ, ಹೊಂದುತ್ತೀನಿ ಮುಕ್ತಿಯನ್ನು ಹೊಂದುತ್ತೀನಿ ಪಡ್ಕೋತೀನಿ ಅನ್ನುವಂಥ ಇಂಥ ಒಂದು ಮಾತುಗಳಿಂದ ಕೂಡಿದವನ ಬಗೆಯನ್ನು ರೀತಿಯನ್ನು ನೋಡು ರಮಣಿ. ಅದು ಪಡ್ಕೊಳಕ ಅನ್ಯ ಐತಿ ಅನ್ನೋದು ನಿನ್ನ ಸ್ವರೂಪನೇ. ಅದು ಪಡೆಯೋದು ಎಲ್ಲಿಂದ ಬಂತು? ಅದು ಅನ್ಯ ಇದ್ರೆ ಪಡ್ಕೊಳ್ಬಹುದು, ಅದು ನೀನೇ ನೀನಾದಾಗ ಅದು ನಿನ್ನ ಸ್ವರೂಪ ಅದು. ಅದಕ್ಕಾಗಿ ಇಲ್ಲಿ ಮಹಾತ್ಮರು ಹೇಳ್ತಾರೆ, ಇದು ಪಡೆವೆನೆಂಬ ಯಾವ ರೀತಿ ಒಂದು ದೃಷ್ಟಾಂತ ನೆನಪಿಗೆ ಬರ್ತದ. ತಂದೆ ತೀರ್ಕೊಂಡಿದ್ದ ಮಗ, ನಮ್ಮಪ್ಪ ಡೈರಿಗಳು ಎಲ್ಲ ಇಟ್ಟಿದ್ದಾನಲ್ಲ, ನೋಡೋಣ ಏನೇನ್ ಇಟ್ಟಿದ್ದಾನ ಡೈರಿ ಒಳಗ, ಏನೇನ್ ಬರ್ದಿದ್ದಾನ ನೋಡೋಣ ಅಂತ ಹೇಳ್ಬಿಟ್ಟು ಡೈರಿಗಳನ್ನೆಲ್ಲ ನೋಡ್ತಾ ಇದ್ದ. ಆತ ಬರ್ದಿಟ್ಟಂತ ಡೈರಿಗಳನ್ನ ಏನೇನ್ ಬರ್ದಿದ್ದಾನ ನೋಡೋಣ ಚೆಕ್ ಮಾಡ್ತಾ ಇದ್ದ ಮಗ. ಅವಾಗ ದೊಡ್ಡವಿದ್ದ ಮಗ, ಸ್ವಲ್ಪ ವಯಸ್ಸಿಗೆ ಬಂದಿದ್ದ. ಒಂದು ಸುಂದರವಾದಂತ ಒಂದು ಹುಡುಗಿ ಫೋಟೋ ಇತ್ತು ಅಲ್ಲಿ. ಆತ ಅಂದ, ನನಗ ಮದ್ವಿ ವಯಸ್ಸು ಬಂದದ, ನಮ್ಮಪ್ಪ ನನಗ ಮದ್ವಿ ಮಾಡ್ಬೇಕಂತ ಒಂದು ಹುಡುಗಿನ ನೋಡಿಟ್ಟಂಗ ಕಾಣ್ತದ, ಎಷ್ಟು ಸುಂದರ ಐತಲ್ಲ ಹುಡುಗಿ ಅಂತ ಅನ್ಕೊಂಡತ. ನೋಡ್ರಿ ಹೆಂಗೈತೆ, ಎಷ್ಟು ಬಹಳ ಸುಂದರ ಐತಲ್ಲ ಹುಡುಗಿ, ನನಗೆ ಹೆಣ್ಣು ತೆಗಿಯಕ್ ಏನಾದ್ರು ಇಟ್ಟಾನೆ ನಮ್ಮಪ್ಪ, ಅಷ್ಟೊತ್ತಿಗೆ ನಮ್ಮಪ್ಪ ಹಿಂಗ್ ಹೋಗ್ಬಿಟ್ನಲ್ಲ ಅಂತ ದುಃಖನೂ ಆಯ್ತತೆ. ಏನ್ ಮಾಡೋದು, ಯಾರಿಗಾರ ಗೊತ್ತಿದೇನಂತ ಅವ್ರ ತಂದೆಯ ಒಂದು ಫ್ರೆಂಡ್ಸ್ ಏನದಾರ ಅವ್ರ ಹತ್ರ ಹೋಗಿ ಫೋಟೋ ತೋರ್ಸಿದ, ಮನ್ಯಾಗ ತೋರ್ಸಿದ. ಈ ಹುಡುಗಿ ಏನಾದ್ರ ಅಪ್ಪ ಹೇಳಿದ್ ನನ್ ಯಾವ ಊರ್ ಹುಡುಗಿ ಅಂತ ಕೇಳ್ದ. ಇಲ್ಲ ನಾವ್ ನೋಡಿಲ್ಲ ಕೇಳಿಲ್ಲ ನಮ್ಗ್ ಗೊತ್ತಿಲ್ಲ. ನಿಮ್ಮ ಅಪ್ಪನೇ ಹೊರಗ ಹೋಗ್ತಿದ್ದ, ಯಾರ ಹತ್ರ ಫ್ರೆಂಡ್ಸ್ ಹತ್ರ ಅವ್ರ ಹತ್ರ ನೋಡಿರ್ಬೇಕು ಕೇಳಿರ್ಬೇಕಪ್ಪ, ನಮಗ್ ಗೊತ್ತಿಲ್ಲ ಅಂತ ಮನೇನ ಮಂದಿ ಎಲ್ಲ ಹೇಳಿದ್ರು. ಹೊರಗಡೆ ಅವ್ರ ಫ್ರೆಂಡ್ಸ್ ಹತ್ರ ಹೋಗಿ ನಮ್ಮಪ್ಪ ಹುಡುಗಿನ ಎಲ್ಲಾದ್ರೂ ಕೇಳಿದ್ರ ನೋಡಿದ್ರ ಬಂದಿದ್ರ ಎಲ್ಲ ವಿಚಾರ ಮಾಡಿದ್ರು. ಒಬ್ಬೊಬ್ರು ಆ ಫೋಟೋ ನೋಡಿದ್ರು, ಇಲ್ಲ ನಮ್ಗ್ ಗೊತ್ತಿಲ್ಲ ನಾವ್ ನೋಡಿಲ್ಲ ಅಂತ ಅಂದ್ರು. ಇದು ಒಬ್ಬ ಇನ್ನೊಬ್ಬ ದೋಸ್ತ ಇದ್ದ, ಯಾವಾಗ್ಲೂ ಜೊತೆಯಾಗಿರೋರು ಮಾಡೋರು. ಅತ್ಗಾರ ಕೇಳೋಣ, ಸ್ವಲ್ಪ ದೂರ ಇದ್ರು ಅವ್ರು, ಆದ್ರೂ ಕೂಡ ಸ್ವಲ್ಪ ದಿವ್ಸ ವೇಟ್ ಮಾಡಿ ನಂತರ ಆತನ ಹತ್ರ ಹೋಗಿ, ನಮ್ಮಪ್ಪ ಈ ಹುಡುಗಿನ ನನ್ಗ ತೆಗಿಬೇಕಂತ ಏನಾದ್ರು ಈ ಫೋಟೋ ಇಟ್ಟಾರೋ ಏನೋ ಗೊತ್ತಿಲ್ಲ, ಈ ಹುಡುಗಿನ ಏನಾದ್ರು ನೋಡಿದಾರ ನೋಡ್ರಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಫ್ರೆಂಡ್ಸಿಗೆ ಹೋಗಿ ಕೇಳದ. ಅವರು ಗೊತ್ತಿತ್ತು, ಯಾಕಂದ್ರೆ ಮುಂಚೆಯಿಂದನೂ ಅವ್ರು ಯಾವತ್ತೂ ಜೊತೆಯಾಗಿರುವಂಥವ್ರು. ಅವಾಗ ಗೊತ್ತಿತ್ತದ. ಫೋಟೋ ನೋಡಿ ನಗ್ತಾ ಇದ್ದಾತ. ಯಾಕೆ ನಗ್ತಾ ಇದ್ದೀರಿ ಅಂಕಲ್, ಯಾಕೆ ನಗ್ತಾ ಇದ್ದೀರಿ? ನಮ್ಮಪ್ಪ ಹುಡುಗಿನ ಒಳ್ಳೆ ಹುಡುಗಿನೇ ನೋಡಿದಾನ, ಆದ್ರೆ ನಾನ್ ಹುಡುಕಬೇಕಲ್ಲ, ಆ ಹುಡುಗಿನ ಮದ್ವೆ ಆಗ್ಬೇಕು, ನಾನು ಇಷ್ಟಪಟ್ಟು ಇಟ್ಟಿದ್ದಾನ ಆ ಫೋಟೋ ಅಂತ ಹೇಳಿದ್ರು. ಆತ ತುಂಬಾ ನಗ್ತಾ ಇದ್ದ. ಅದನ್ನ ಹೇಳ್ರಿ ಅಂಕಲ್ ಅಂತ. ಅವ್ರು ಹೇಳಿದ್ರ, ನೋಡ್ಪಾ ಹೇಳ್ತೀನಿ, ಏನ್ ಬೇಜಾರ್ ಮಾಡ್ಕೋಬೇಡ, ನಿನಗ ಗೊತ್ತಿಲ್ಲ, ಆದ್ರ ನೀನು ಚಿಕ್ಕ ವಯಸ್ಸಿಗೆ ಮಾಮೂಲಿ ನೀನು ಓದುವಂತ ಸಂದರ್ಭದಲ್ಲಿ ಒಂದು ನಾಟಕ ಒಂದು ಸ್ಕೂಲ್ ನಲ್ಲಿ ಇತ್ತು. ಆ ಟೈಮ್ನಲ್ಲಿ ನಿನಗ ಒಂದು ಹೆಣ್ಣು ಪಾತ್ರ ಮಾಡಕ್ ಹೇಳಿದ್ರು ಸರ್. ಅವಾಗ ಈ ಹೆಣ್ಣು ಪಾತ್ರವನ್ನ ಹಾಕಿಬಿಟ್ಟು ನಿನಗಲ್ಲಿ ನಾಟಕ ಮಾಡ್ಸಿದ್ದ ಐತ್ಪ ಅಂತ ಹೇಳಿದ್ರು. ಅದು ಯಾರು ಅಲ್ಲ, ಅದು ನೀನೇ ಅಂತ ಹೇಳಿದ್ರು. ಬೇರೆ ಎಲ್ಲೂ ಇಲ್ಲ, ಅದು ಆ ಫೋಟೋದಲ್ಲಿ ಇರುವಂತ ನೀನೇ ಅಂತ ಹೇಳಿದಾಗ ಅದು ಬಹಳ ಆಶ್ಚರ್ಯ ಆಯ್ತಂತ. ಹಂಗಾಗ್ಬಿಟ್ಟು ಇಲ್ಲಿ ನಮ್ಮ ಪರಿಸ್ಥಿತಿಗಳು ನಾವೆಲ್ಲೆಲ್ಲೋ ಬೇರೆ 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 ಅನ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಏನ್ ಹೇಳ್ತಾರ, ಪಡಿತೀನಿ ಅನ್ನುವಂಥದ್ದಿಲ್ಲ, ಹುಡುಕ್ತೀನಿ ಅನ್ನುವಂಥದ್ದಿಲ್ಲ. ನೋಡಿ, ಪಡಿತೀನಿ ಅನ್ನುವಂಥ ಅದಕ್ಕೆ ಹೇಳ್ತಾರೆ ಇಲ್ಲಿ ರಮಣಿ ಅಂತ ಹೇಳ. ಅದು ರಮಣಿ ಅಂದಾಗ ರಮಣ ಅದನಲ್ಲಿ. ಅದಕ್ಕ ಪ್ರತಿಯೊಬ್ಬರಲ್ಲಿ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನ ಶಕ್ತಿ. ಈ ಕ್ರಿಯಾಶಕ್ತಿ ಇವು ಎರಡು ಇದ್ ಮಾಡ್ಕೊಂಡ ನಂತರ ಈ ಕ್ರಿಯಾಶಕ್ತಿ ಕೆಲಸವನ್ನ ಮಾಡುವಂಥದ್ದು, ಆ ಕಾರ್ಯವನ್ನ ಮಾಡುವಂಥದ್ದು, ಅದು ಜಡದಿಂದ ಕೂಡಿರುವಂಥದ್ದು. ಆದ್ರೆ ಈ ಜ್ಞಾನ ಶಕ್ತಿ ಮತ್ತೆ ಇಚ್ಛಾಶಕ್ತಿ ಇಲ್ಲೇನ ರಮಣಿ ಅಂದಾಗ ರಮಣ ಅದಾನ ಅಂತ ಹೇಳಕತ್ತಾನ ರಮಣಿಗೆ. ಅಲ್ಲ, ಜ್ಞಾನವನ್ನು ಪಡಿತೀನಿ ಮುಕ್ತಿಯನ್ನು ಪಡಿತೀನಿ ಅಂತಂದ್ರೆ ಇದು ಏನ್ ಹೇಳ್ಬೇಕು? ಪಡೆಯುವಂಥದ್ದು ಐತನಲ್ಲಿ ಇಲ್ಲ. ಆ ಸ್ವರೂಪ ನೀನ್ ಇದು ಪಡ್ಕೊಳ್ಳೋದು ಎಲ್ಲಿಂದ ಬಂತು?
ಅನ್ನುವಂಥ ವಿಚಾರವನ್ನ ಅವರು ಹೇಳ್ತಾರೆ. ನಾ ಹೊಂದುತ್ತೀನಿ, ಪಡಿತೀನಿ, ಈ ತರ ಮಾತುಗಳು, ಈ ತರ ಯುಕ್ತಿಯಿಂದ ಕೂಡಿದವನ ರೀತಿ ನೋಡು ರಮಣಿ, ಪಡೆಯುವಂಥದ್ದಲ್ಲ, ಆ ಸ್ವರೂಪನೇ ನೀನು ಅನ್ನುವಂಥದ್ದು. ಅದಕ್ಕ ಇಲ್ಲಿ ಹೇಳ್ತಾರ ಆ ಒಂದು ನಿಶ್ಚಯ ಜ್ಞಾನವುಳ್ಳಂಥವನು ಯಾರು, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಏನು ಪ್ರಾಪ್ತಿ, ಈ ಮೋಕ್ಷವನ್ನ ಪಡೆಯುವಂಥವನು ನಿಶ್ಚಯವಾಗಿ ತಿಳ್ಕೊಳ್ಬೇಕು, ಉಳ್ಳವನಾಗಿರ್ತಾನ, ನಿಶ್ಚಯವಾಗಿ ಉಳ್ಳವನಾಗಿರ್ತಾನ, ನಿಶ್ಚಯ ಜ್ಞಾನ ಉಳ್ಳವನಾಗಿರ್ತಾನಂತ. ಯಾಕಂದ್ರ ಈ ದೇಹದ ಜನನ ಮರಣಾದಿಗಳು, ಈ ಶರೀರಕ್ಕ ಏನದಾವ, ಜನನ ಮರಣ, ಇದ್ರ ಧರ್ಮ. ಶರೀರ ಹುಟ್ಟ್ಯದ, ಅದು ಹೆಂಗ ಅಂದ್ರ ಹುಟ್ಟತದ, ಸಾಯ್ತದ, ಅದ್ರ ಧರ್ಮ. ಪ್ರಾಣಕ್ಕ ಅದ್ರ ಧರ್ಮ ಏನಂದ್ರ ಹಸಿವು ತೃಷಗಳ ಪ್ರಾಣಕ್ಕಾಗ್ತದ, ಅದ್ರ ಧರ್ಮ ಅದು. ಮನಸ್ಸಿಗೆ ಸುಖ ದುಃಖಗಳಿರ್ತಾವ, ಇವೆಲ್ಲ ಪ್ರತೀತಿಗಳು ತೋರ್ತಾವ, ಆದ್ರ ಇವು ತನಗಿಲ್ಲ, ಅವು ಮಿಥ್ಯದಿಂದ ಕೂಡ್ಯಾವ ಅನ್ನುವಂಥದ್ದು. ಈ ರೀತಿ ಅಯ್ಯೋ ಪ್ರತ್ಯಕ್ಷವಾಗಿ ಕಂಡ್ರು ಕೂಡ ಅವು ಮಿಥ್ಯವಾಗಿ ಇರುವಂಥವು. ಹೆಂಗ? ಯಾಕ ಪ್ರತ್ಯಕ್ಷವಾಗಿ ನಮ್ಗೆ ಕಾಣ್ತಾವ ಇವು, ಹಸಿವು ನಮ್ಗೆ ಅನುಭವ ಬರ್ತಾವ, ಹಸಿವು ಆಗ್ಯದ ಅಂತೀವಿ, ನೀರಡಿಕೆ ಆಗ್ಯದ ಅಂತೀವಿ, ಶರೀರ ಹುಟ್ಟುತ್ತದ, ಸಾಯ್ತದ, ಇವೆಲ್ಲ. ಆದ್ರ ಈ ಪ್ರತ್ಯಕ್ಷವಾಗಿ ಕಂಡ್ರು ಕೂಡ ನಮ್ಗೆ ಹೆಂಗದ, ಮಿಥ್ಯ ಅದಾವ. ಈಗ ಸ್ವಪ್ನವಾಗಿ ನಾವು ಕಾಣ್ತೀವಿ, ಕನಸಿನಲ್ಲಿ ಎಲ್ಲ ನಮ್ಮ ಅನುಭವಕ್ಕೆ ಬರ್ತದ, ಕಷ್ಟ ಸುಖ ನೋವು ನಲಿವ ಸೃಷ್ಟಿ ಎಲ್ಲವನ್ನ ಅನುಭವಿಸ್ತೀವಿ. ಆದ್ರ ಸತ್ಯ ಏನು, ಮಿಥ್ಯೆ ಆಗಿರುವಂಥದ್ದು. ಮಿಂಚು ಹೊಡಿತದ, ಕಾಣಿಸ್ತದಿಲ್ಲ, ಏನದದ, ಸುಳ್ಳದ. ಕಾಮನ ಬಿಲ್ಲು ತೋರ್ತದ, ಎಲ್ಲೋ ಮಳೆ ಬಂದಿರ್ತದ, ಹೊರಗಡೆಯಿಂದ ನಾವು ಒಳಗ್ ಬರ್ಬೇಕಾದಾಗ ಆಕಾಶದಲ್ಲಿ ನೋಡ್ತೀವಿ, ಅಯ್ಯೋ ಕಾಮನ ಬಿಲ್ ಬಿದ್ದದ ಅಂತೀವಿ. ಮನ್ಯಾಗ 5 ನಿಮಿಷ ಕೂತ್ಕೊಂಡು ಹೊರಗ್ ಮಾತಾಡ್ಕೊಂಡು ಹೊರಗ್ ಹೋಗೋದ್ರಾಗ ಕಾಮನ್ ಬಿಲ್ ಇರಂಗಿಲ್ಲ, ಅದ್ರ ತೂರದ್ ಬಿಟ್ಟದಂತ ಕಂಡಿವಿ. ಅದ್ರ ಸತ್ಯನ ಮಿಥ್ಯೆ. ಆಣೆಕಲ್ಲು, ಗಂಧರ್ವಪುರ, ಇವು ಇದ್ದಂತೆ ಕಂಡ್ರು ಕೂಡ ಅವು ಹೆಂಗಿರಂಗಿಲ್ಲೋ ಹಾಗೆ ದೇಹಾದಿಗಳ ಧರ್ಮಗಳು ತನಗ ಅದಾವಂತ ಕಾಣಕತ್ತೇವೆ ಪ್ರತ್ಯಕ್ಷವಾಗಿ. ಅದಕ್ಕೆ ಇಲ್ಲಿ ತಪ್ಪಿದೀವಿ ನಾವು. ಇವು ಹೆಂಗೆ ನಮ್ಗೆ ಪ್ರತ್ಯಕ್ಷವಾಗಿ ಕಂಡಿಲ್ಲ, ಕಾಮನ್ ಬಿಲ್ಲು ಪ್ರತ್ಯಕ್ಷವಾಗಿ ನಾವು ಕಾಣ್ತೀವಿ, ಆದ್ರೆ ಸತ್ಯ ಏನು, ಮಿಥ್ಯೆ ಅದಾವ. ಕನಸು ಸತ್ಯ ಏನು ಕಾಣ್ತೀವಿ, ವಿಚಾರ ಮಾಡಿದಾಗ ಸತ್ಯ ಈತನು ಮಿಥ್ಯೆ ಅದ. ಮಿಂಚು ಸತ್ಯ ಪ್ರತ್ಯಕ್ಷವಾಗಿ ನೋಡ್ತೀವಿ, ಅದ್ರ ಸತ್ಯ ಏನು, ಮಿಥ್ಯೆ ಅದ. ಅದ್ರಂಗ ಶರೀರ ತೋರಕತ್ತದ, ಪ್ರತ್ಯಕ್ಷವಾಗಿ ತೋರಕತ್ತದ, ಹುಟ್ಟಿದಂಗ ಆಗ್ಯದ, ಸಾಯದನು ಪ್ರತ್ಯಕ್ಷ ಅದ, ಸತ್ಯ ಏನು, ಮಿಥ್ಯೆ ಅದ. ಪ್ರಾಣ ಹಸಿವು ತೃಷಗಳು ತೋರಕತ್ತವ, ನಮಗ ಹಸಿವು ಆಗ್ತದಿಲ್ಲ, ನಮಗೂ ಹಸಿವು ಆಗ್ತದ, ನೀರಡಿಕೆ ಆಗ್ತದ, ಇದು ಪ್ರಾಣದ ಧರ್ಮ. ಆದ್ರ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ, ಸತ್ಯ ಏನು, ಮಿಥ್ಯೆ ಅದಾವ. ಸುಖ ದುಃಖ, ಎಷ್ಟು ಸುಖ ದುಃಖ ಬಂದಾಗ, ಸುಖ ಬಂದಾಗನು ಮೈ ಮರ್ತು ಬಿಡ್ತೀವಿ, ದುಃಖ ಬಂದಾಗೂ ಮೈ ಮರಿತೀವಿ. ಹೆಂಗ? ಕಷ್ಟದಲ್ಲಿ. ಸುಖ ಬಂದಾಗೂ ಇದನ್ನ ಕಳ್ಕೊಳಕ್ ಚಾನ್ಸ್ ಇರ್ತದ, ದುಃಖ ಬಂದಾಗೂ. ಯಾಕಂದ್ರ ಅವು ನನ್ನ ಮೇಲೆ ಅದ, ನನಗಂತ ಆರೋಪ ಮಾಡ್ಕೊಂಡಿನಿ. ಸುಖನೂ ಬಂತು, ದುಃಖನೂ ಬಂತು, ಎದ್ರ ಧರ್ಮ ಅದು? ಮನಸ್ಸಿನ ಧರ್ಮಗಳು ಸುಖ ದುಃಖ ಅನ್ನುವಂಥದ್ದು. ಆದ್ರ ಸತ್ಯನು ತೋರಕತ್ಯಾವ, ನಮ್ಗ ಅನುಭವಕ್ಕೆ ಬರ್ತದಿಲ್ಲ. ಕ್ಷಣದಲ್ಲಿ ಸುಖ ಅನಿಸ್ತಂಗ ಆಗ್ತದ, ಮತ್ತೆ ಕ್ಷಣದಲ್ಲಿ ದುಃಖ ಅನಿಸ್ತಂಗ ಆಗ್ತದ. ಒಂದಲ್ಲ ಎರಡಲ್ಲ, ಒಂದ್ ತಾಸ್ನಾಗಿರುವಂತದ್ದು ಇನ್ನೊಂದ್ ತಾಸ್ನಾಗೆ ಇರಂಗಿಲ್ಲ. ಇದು ವ್ಯವಹಾರ ಇಲ್ರಿ. ಒಂದ್ ತಾಸ್ನಾಗ ಬಾಳ ಚಂದ ಇರ್ತೀವಿ, ಇನ್ನೊಂದ್ ತಾಸ್ನಾಗ ಏನಾಗಿರ್ತವ ಗೊತ್ತಿಲ್ಲ, ಅವು ದುಃಖ ಆಗಿರ್ತದ. ಇನ್ನೊಂದ್ ತಾಸ್ದಾಗ ಬಾಳ ಸುಖವಾಗಿರ್ತೀವಿ, ಇನ್ನೊಂದ್ ತಾಸ್ದಾಗ ಹೆಂಗ ಹಾಗೆ ಚೇಂಜ್ ಆಗ್ತಾ ಇರ್ತದೆ. ಆದ್ರೆ ಇದ್ರ ನನ್ನ ಧರ್ಮ ಏನು ಇಲ್ಲ. ಎದ್ರ ಧರ್ಮ? ಮನಸ್ಸಿನ ಧರ್ಮ. ಆದ್ರೆ ಪ್ರತ್ಯಕ್ಷವಾಗಿ ತೋರಕತ್ಯಾವ, ವಿಚಾರ ಮಾಡಿದ್ರು ಇದು ಸತ್ಯ ಏನು, ಮಿಥ್ಯೆ ಅದ. ಆದ್ರ ಇವೆಲ್ಲ ತನಗಿದ್ದಂತೆ ಕಂಡ್ರು ಕೂಡ ಇವೇನು ಸ್ವಲ್ಪ ನನಗ ಈ ಯಾಕೆ ನಮ್ಗೆ ಇಷ್ಟೆಲ್ಲ ದುಃಖ ಆಗ್ತದಂದ್ರೆ ಇವೆಲ್ಲ ನನಗ ಅದಾವಂತ ಆರೋಪ ಮಾಡ್ಕೊಂಡದಕ್ಕೆ ಇಲ್ಲಿ ಬಹಳಷ್ಟು ಸತ್ಯ ಅದಾವಂತ ತಿಳ್ಕೊಂಡದ್ದೇ ಇಲ್ಲಿ ಅಜ್ಞಾನ. ಇವೆಂಗ ಮಿಂಚು, ಕಾಮನ ಬಿಲ್ಲು, ಕನಸು ಇವೆಂಗ ಪ್ರತ್ಯಕ್ಷವಾಗಿ ಕಾಣಕತ್ತೇವ, ಆದ್ರ ಅವು ಸತ್ಯ ಅಲ್ಲ.
ಅದ್ರಂಗ ಈ ಶರೀರ ತೋರಕತ್ತದ, ಸುಖ ದುಃಖ ಅನ್ಸಕತ್ತದ. ಆಮೇಲೆ ಏನು ಈ ಮನಸ್ಸಿನ ಧರ್ಮ ಸುಖ ದುಃಖ ತೋರ್ದಂಗ ಅದು, ಈ ಪ್ರಾಣ ಅಶ್ವ ತೃಷ ಇವೆಲ್ಲ ತೋರ್ದಂಗ ಅದು ಪ್ರತ್ಯಕ್ಷವಾಗಿ ಕಂಡ್ರು ಕೂಡ ನಿತ್ಯ ಅದಾವ, ನಿನಗೆ ಇಲ್ಲ ಅನ್ನುವಂಥದ್ದು ಹಿಂಗೆ ತಿಳಿದಿರ್ತಾನೆ. ಅದಕ್ಕೆ ಈ ದೃಷ್ಟಾಂತಗಳನ್ನ ಮುಂದೆ ಹೇಳ್ತಾರ ಅವ್ರು. ಈ ದೃಷ್ಟಾಂತಗಳನ್ನ ಹಿಡ್ಕೊಂಡೇ ಮುಂದಿನ ವಿಚಾರಗಳನ್ನ ಹೇಳತ್ತಾರ. ಯಾಕಂತಂದ್ರ ಈ ವಸ್ತು ಬ್ರಹ್ಮಜ್ಞಾನ ಅನ್ನುವಂಥದ್ದು ಅದು ನಿನ್ನ ಸ್ವರೂಪನೇ, ನಿನ್ನ ಬಿಟ್ರೆ ಅನ್ನೇ ಇರುವಂಥದ್ದು ಅಲ್ಲ. ಅದು ಹೇಗೆ ಅನ್ನುವಂಥದ್ದನ್ನ ಮುಂದಿನ ವಿಚಾರದಲ್ಲಿ ಕೂಡ ಅವರು ಹೇಳ್ತಾರೆ. ಏನ್ ಹೇಳ್ತಾರ ನೋಡೋಣ. 1ನೇ ನುಡಿಯಲ್ಲಿ ಹೇಳ್ತಾರೆ, ಕನಸಿನ ಪುರುಷನು ಕನಸಿನ ಪುರುಷನು ಮಿಂಚಿನ ಎದೆಗಿಂದ್ರ ಧನವನ್ನೇರಿಸುತ್ತ ಆರಿಕಲ್ಲ ನಂಬು ಮನೆದುರದೆಚ್ಚು ಗಂಧರ್ವಪುರದ ರಿಪುವನ್ನು ಕೆಡಿಪಿದನಂತೆ ತನು ಧರ್ಮ ಒಳಿದು ಅಂತ ಹೇಳ್ತಾರ. ಏನ್ ಹೇಳ್ತಾರ ಅಂದ್ರ, ಕನಸಿನ ಅಂದ್ರ ಸ್ವಪ್ನದ, ಪುರುಷನು ಅಂದ್ರ ಕನಸಿನಲ್ಲಿ ತೋರುವಂತ ಮನುಷ್ಯ ಅಂದ್ರ ಸ್ವಪ್ನ ಕಲ್ಪಿತ ಪುರುಷನು. ನೋಡ್ರಿ, ಮಿಂಚನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು ಆತ ಏನ್ ಮಾಡ್ದ, ಮಿಂಚನ್ನ ಹಗ್ಗವನ್ನಾಗಿ ಮಾಡಿಕೊಂಡು ಕಾಮನ ಬಿಲ್ಲಿಗೆ ಏರಿಸುತ್ತ, ಅದು ಕಾಮನ ಬಿಲ್ಲು ಮಾಡ್ಕೊಂಡು ಅದನ್ನ ಏರಿಸುತ್ತ ಆಣೆಕಲ್ಲೆಂಬ ಬಾಣದ ತುದಿಯಿಂದ ಯುದ್ಧದಲ್ಲಿ ಹೊಡೆದು, ಅದು ಆಣೆಕಲ್ಲುಗಳನ್ನ ತಗೊಂಡು ಯುದ್ಧದಲ್ಲಿ ಹೊಡೆದು ಗಂಧರ್ವಪುರದ ಶತ್ರುವನ್ನು ನಾಶ ಮಾಡಿದನಂತೆ. ಗಂಧರ್ವಪುರ ಅಂದ್ರ ಇವೆಲ್ಲ ಸತ್ಯ ಅದಾವೇನು? ಮಿಥ್ಯೆ ಅದಾವ. ಸ್ವಪ್ನ ಕಲ್ಪಿತ ಪುರುಷ ಸತ್ಯ ಅದಾನೇನು? ಸ್ವಪ್ನ ಕಲ್ಪಿತ ಪುರುಷ ಅದು ಮಿಂಚ್ ಹಗ್ಗವನ್ನಾಗಿ ಮಾಡಿಕೊಂಡು ಕಾಮನ ಬಿಲ್ಲಿಗೆ ಏರಿಸುತ್ತ ಆಣೆಕಲ್ಲು ಕೈಗೆ ಸಿಗ್ತಾವೇನೋ? ಆಣೆಕಲ್ಲು ಆ ಬಾಣದ ತುದಿಯಿಂದ ಯುದ್ಧದಲ್ಲಿ ಹೊಡೆದು ಗಂಧರ್ವಪುರ ನಾಶ ಮಾಡದ. ಅದ್ರಂಗ ತನು ಧರ್ಮಗಳನ್ನ ನಾಶ ಮಾಡಿದಾನ ನೋಡ್ರಿ. ಅದ್ರಂಗ ಏನ್ ಮಾಡಿದಾನ? ತನು ಧರ್ಮಗಳನ್ನ ನಾಶ ಮಾಡಿರುವನು. ಅಂದ್ರ ಏನ್ ಹೇಳ್ತಾರ, ಈಗ ಈ ಸ್ವಪ್ನದಲ್ಲಿ ಕಲ್ಪಿತ ಪುರುಷ ಕಲ್ಪಿತ ಪುರುಷ ಅಲ್ಲಿ ಎಲ್ಲ ವ್ಯವಹಾರ ಮಾಡ್ದಂಗ ಆಗ್ತದ. ಅದು ಸತ್ಯ ಏನು ಅಂತಂದ್ರೆ ಮಿಥ್ಯೆ ಆಗಿರುವಂಥದ್ದು. ಈ ಮಿಂಚು ಕಲ್ಪಿತ ಪುರುಷ, ಕನಸು ಸ್ವಪ್ನ ಕಲ್ಪಿತ ಪುರುಷ, ಆಮೇಲೆ ಮಿಂಚು ಪ್ರತ್ಯಕ್ಷವಾಗಿ ನಮಗ ಪ್ರತೀತಿ ಆಗ್ತಾವ. ಆದ್ರೂ ಸತ್ಯ ಅದಾವೇನಂದ್ರೆ ಮಿಥ್ಯೆ ಅದಾವ. ಅದಕ್ಕೆ ಇದ್ರಂಗ ದೇಹಕ್ಕೆ ಜನನ ಮರಣ, ಹಸಿವು ತೃಷಗಳು, ಸುಖ ದುಃಖಗಳು, ಬುದ್ಧಿಗೆ ಅರುಮರುಗಳು, ಅಹಂಕಾರಕ ಕರ್ತೃತ್ವ ಭೋಕ್ತೃತ್ವ, ಇವೇನ್ ನಮ್ಮ ವ್ಯವಹಾರ ತೋರ್ದಂಗ ಆಗ್ತದಿಲ್ಲ, ಸತ್ಯ ಅಂದಂಗೆ ಆಗ್ತದೆ. ಈಗ ಹುಟ್ಟಿದೀನಿ, ಎಲ್ಲ ವ್ಯವಹಾರ ಮಾಡಾಕತ್ತಿದ್ದೀನಿ, ನನ್ನ ಸುಖ ಆಗ್ಯದ, ದುಃಖ ಆಗ್ಯದ, ರೋಗ ಆಗ್ಯದ, ರುಜಿನ ಪ್ರತ್ಯಕ್ಷವಾಗಿ ತೋರಾಕತ್ತಾವ. ಇವೆಲ್ಲ ಹಿಂದ್ಗಡೆ ತೋರದ್ ಬಿಟ್ಟವೇನು ಕಲ್ಪಿತ ಒಂದು ಪುರುಷ. ಯಾಕಂದ್ರ ಸ್ವಪ್ನ ಕಲ್ಪಿತ ಪುರುಷ ಆಗಿರ್ಬೋದು. ಕೆಲವು ವಿಷಯಗಳನ್ನ ಹೇಳಿದ್ರಲ್ಲ, ಮಿಂಚು ಇವೆಲ್ಲ ಪ್ರತ್ಯಕ್ಷವಾಗಿ ತೋರಾಕತ್ತೇವ, ಆದ್ರ ಸತ್ಯ ಏನು ಇಲ್ಲ. ಅದ್ರಂಗ ಈ ಶರೀರದ ಧರ್ಮಗಳು ಏನದಾವ ಅವು ತನಗಿದ್ದಂಗ ಪ್ರತ್ಯಕ್ಷವಾಗಿ ಪ್ರತೀತಿ ಆಗಕತ್ಯಾವ, ಸತ್ಯ ಅನ್ನಂಗ ಪ್ರತೀತಿ ಆಗಕತ್ಯಾವ. ಆದ್ರೂ ಇವು ಹೆಂಗ ಈ ದೃಷ್ಟಾಂತಗಳು ಹೆಂಗ್ ಮಿಥ್ಯ ಅದಾವ, ಅದ್ರಾಗ ಇವು ಯಾವ ತನಗಿಲ್ಲ ಅನ್ನುವಂತ ದೃಢ ಜ್ಞಾನ ಉಳ್ಳವನಾಗಿರ್ತಾನತ. ಅದೃಢ ಅಲ್ಲ, ದೃಢ ಜ್ಞಾನ ಉಳ್ಳವನಾಗಿರ್ತಾನ. ಅಂದ್ರೆ ಈಗ ಶರೀರದ ಹೆಂಗ ಧರ್ಮಗಳು ಆತಗ ತೊಂದರೆ ಕೊಡ್ತಾವೇನ ಏನಾದ್ರ? ಇಲ್ಲ. ಯಾಕಂದ್ರೆ ಅವು ಯಾವ ನನಗಿಲ್ಲ. ಅವು ಒಂದ್ರದೊಂದು ಒಟ್ಟು ಸವ ಶರೀರಕ್ಕಾಗ್ಯದ, ನಿನಗಿಲ್ಲ. ಒಳಗಿದ್ದವನಿಗೆ ಏನ್ ನಿನಗೈತೇನ? ಅದ ಅಶ್ವತೃಷ ನಿನಗೈತೇನ? ಸುಖ ದುಃಖ ನಿನಗೈತೇನ? ಇಲ್ಲ, ಏನಿಲ್ಲ. ಅದಕ್ಕ ಇವು ಯಾವ ತನಗಿಲ್ಲಪ್ಪ ಅನ್ನುವಂತಹ ಭಾವದಲ್ಲಿ ಹೆಂಗಾಗಿರ್ತಾನತ? ದೃಢ ಭಾವವುಳ್ಳ, ದೃಢ ಜ್ಞಾನ ಉಳ್ಳವನಾಗಿರ್ತಾನತ. ಅದಕ್ಕ ಇದು
ಮುಕ್ತಿಯನ್ನ ಪಡೆಯುವವನ ಒಂದು ಯುಕ್ತಿಯಾಗಿರ್ತದ ಅಂತ ಕೂಡ ಹೇಳ್ತಾರ ಅವರು. ಮುಕ್ತಿಯನ್ನ ಪಡೆಯುವವನ ಯುಕ್ತಿ ಅದು ಹಾಗೆ ಇರ್ತದ. ಆದ್ರ ಇಲ್ಲಿ ಕೂಡ ಒಂದ್ ವಿಚಾರ ಹೇಳ್ತಾರೆ. ಯಾಕಂದ್ರ ಪಡಿತೀನಿ ಇಷ್ಟೆಲ್ಲಾ ಮಾಡಿದ್ರು ಕೂಡ ಪಡಿತೀನಿ ಅನ್ನುವಂಥದ್ದು ಅಲ್ಲ, ಆ ಸ್ವರೂಪನೇ ನೀನಿದ್ದೀಯಪ್ಪ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಅನ್ನೇ ಇಲ್ಲ, ಹೊರಗಡೆ ಎಲ್ಲೂ ಇಲ್ಲ. ಅದು ತಂದು ಕೊಡೋದಕ್ಕೆ ಏನಾದ್ರೂ ರೊಕ್ಕ ಕೊಟ್ಟು ಖರೀದಿ ಮಾಡೋದೈತಾ, ಅದು ತಂದು ಕೊಡೋದೈತಾ? ಆ ಸ್ವರೂಪನೇ ನೀನೇ ಇದ್ದೀವಿ. ಅಂದ್ರ ಅನ್ನದ ಎಲ್ಲಿ ಹುಡ್ಕಕ್ ಹೋಗ್ತಿ? ಈ ದೃಢಜ್ಞಾನ ಉಳ್ಳವನಾಗಿ ಇದು ಮುಕ್ತಿ. ಯಾಕಂತಂದ್ರ ಈ ರೀತಿ ಮುಕ್ತಿಯನ್ನ ಪಡೆಯುವನ ಒಂದು ಯುಕ್ತಿ ಅನ್ನೋದಕ್ಕಾಗಿ ಇಲ್ಲಿ ಮುಕ್ತಿ ಸುಖವನ್ನು ಪಡೆಯುವನೆಂಬ ಬಲ ಯುಕ್ತಿವಂತನ ಬಗೆಯನ್ನು ನೋಡು ರಮಣಿ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳತ್ತಾರ. ಮತ್ತೆ ಈಗ ಎರಡನೇ ನುಡಿಯಲ್ಲಿ ಕೂಡ ಹೇಳತ್ತಾರ, ಅದು ನಿನ್ನ ಸ್ವರೂಪನೇ ಐತಪ್ಪ. ಅಂದ್ರ ಇನ್ನು ಒಂದು ವಿಚಾರ ಹೇಳತ್ತಾರ, ಇವು ಯಾವು ನೀ ಮಾಡುವಂತ ವ್ಯವಹಾರ, ಈ ಶರೀರ ಆಗಿರ್ಬಹುದು ನೋಡ್ರಿ, ಯಾವಾಗ ಇದು ನಿನ್ನ ಸ್ವರೂಪವನ್ನ ನೀ ತಿಳ್ಕೊಂಡಿ ಅಂತಂದಾಗ ಇಜಾಗ್ರ, ಸ್ವಪ್ನ, ಸುಸೂಕ್ತಿ ಅನ್ನುವಂಥದ್ದು, ಈ 3 ಜೀವಗಳನ್ನುವಂಥದ್ದು ಇವು ಯಾವ ನಿನಗಿಲ್ಲ. ಜನನ ಮರಣ ಅಂತ ಮೊದ್ಲೇ ಹೇಳ್ಬಿಟ್ಟಿದ್ದಾರೆ. ಶರೀರನೇ ಇಲ್ಲ ಅಂತಂದಾಗ, ಶರೀರನೇ ಮಿಥ್ಯೆ ಅಂದಾಗ ಇವು ಎಲ್ಲಿಂದ ಬರ್ತಾವೆ ಹೇಳ್ರಿ? ಇವೆಲ್ಲ ಮಿಥ್ಯೆನೆ. ಇಲ್ರಿ ಮೊದಲೆಲ್ಲ ಸತ್ಯ ಅಂತ ಹೇಳಿದ್ರಿ, ಹಂಗ ಹೇಳಿದ್ರಿ, ಹಿಂಗ ಹೇಳಿದ್ರಿ ಅಂತ ಹೇಳ್ಬೋದು. ಮೊದಲು ಹೇಳಿದಾರಲ್ರಿ, ಮತ್ತೆ ಇದ್ರಾಗು ವೇದದಲ್ಲಿ ಹೇಳಿದಾರಲ್ರಿ, ಹಿಂಗ ಹೇಳಿದಾರಲ್ಲ ಅಂತ ಅನ್ಬೋದು. ಹೌದು. ಇಲ್ಲೆಲ್ಲ ಅದಕ್ಕೆ ಹೇಳ್ತಾರೆ ಉಪಕ್ರಮ ಉಪಸಂಹಾರ. ಒಂದು ಮಗುವಿಗೆ ಒಂದೇ ಸಲಕ್ಕೆ ರೊಟ್ಟಿ ಕೊಟ್ರೆ ಅದ ಜೀರ್ಣ ಮಾಡ್ಕೊಳ್ಳೋ ಅಂತ ಶಕ್ತಿ ಇರ್ತದೆ ಅನ್ನೋದ್ರೆ ಇರಂಗಿಲ್ಲ. ಅವಾಗ ಮೆತ್ತ ಕೊಡ್ಬೇಕಾಗ್ತದ. ನಂತರ ಅಲ್ಲಿ ಸ್ವಲ್ಪ ತಿಂದ ಯಾವ ರೀತಿ ಆ ಶಕ್ತಿ ಶರೀರ ಹೆಂಗ ಇದು ಆಗ್ತದ ಆ ರೀತಿ ಅದಕ್ಕೆ ಆಹಾರ ಕೊಡ್ಬೇಕಾಗ್ತದ. ಅದಕ್ಕೆ ಇಲ್ಲಿ ಕೂಡ ಹಾಗೇನೆ ನಿನ್ನ ಸ್ವರೂಪ ನಿನಗ ಅದು ದೃಢ ಆಯ್ತು ಅಂತಂದಾಗ ಇವು ಯಾವ ನಿನಗಿಲ್ಲ, ಸುಳ್ಳೆ. ಇವೆಲ್ಲ ತೋರ್ತಾವ, ಎಲ್ಲ ಸುಳ್ಳೆ. ಅದಕ್ಕೆ ಹೇಳ್ತಾರ ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೆ ನಮ್ಮನಿ ದೇವ್ರು. ಏನೈತ್ ಹೇಳ್ರಿ ಇಲ್ಲಿ? ಯಾವ ಊರು ಅಂತೀವಿ, ಶರೀರ ದೇಹ ಅಂತೀವಿ. ದೇಹ ನೋಡಕ್ ಎಲ್ಲೂ ಇಲ್ವೇ ಇಲ್ಲ. ಊರುಗಳು ಅಂತೀವಿ, ರಾಯಚೂರು ಅಂತೀವಿ, ರಾಯಚೂರು ನೋಡಕ್ ಎಲ್ಲೂ ಕಾಣಂಗಿಲ್ಲ. ಎಲ್ಲವೂ ಗಲ್ಲಿಗೆ ಹೆಸರುಗಳು ಅದಾವ. ರಾಯಚೂರು ಅನ್ನೋದಿಲ್ಲ, ಸುಳ್ಳೆ. ಅದು ಎಲ್ಲ ಸುಳ್ಳೆ. ಇವೆಲ್ಲ ಶರೀರದಲ್ಲಿರುವಂತ ಇಂದ್ರಿಯಗಳು, ಏನು ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಶಬ್ದಾದಿ ವಿಷಯಗಳು, ಶಬ್ದ ಸ್ಪರ್ಶ ರೂಪು ರಸ ಗಂಧ, ಮತ್ತೆ ಏನು ಇವೇನದವ ಪ್ರಾಣಾಪಾನ ವ್ಯಾನ ಉದಾನ ಸಮಾನ, ಇವೆಲ್ಲ ಮಿಥ್ಯದಿಂದ ಕೂಡಿದಂಥದ್ದಪ್ಪ. ಇವ್ಯಾವ ತನಗಿಲ್ಲ. ಅದಕ್ಕ ಪಡ್ಕೊಳ್ತೀನಿ ಅನ್ನುವಂಥದ್ದಿಲ್ಲ. ಸ್ವಯಂ ನೀನೇ ಇದೆ, ಆ ಜ್ಯೋತಿನೇ ನೀನೇ ಇದೆ, ಆ ಸ್ವರೂಪನೇ ನೀನಿದೆ. ಪಡ್ಕೋತೀನಿ ಅನ್ನುವಂಥ ಆ ಒಂದು ಯುಕ್ತಿವಂತನ ಬಗೆಯನ್ನು ನೋಡು ರಮಣಿ ಅಂತ ಹೇಳ್ತಾರ ಅವ್ರು. ಏನ್ ಪಡ್ಕೊಳ್ತಿದಿ ನೀನ್? ಅದೇ ಸ್ವರೂಪನೇ ನೀನಿದ್ದಾಗ ಇನ್ನೇನ್ ಪಡ್ಕೊಳಕ್ ಸಾಧ್ಯ ಐತಪ್ಪ ಅನ್ನುವಂತ ವಿಚಾರ. ಎರಡನೇ ನುಡಿಯಲ್ಲಿ ಕೂಡ ಹೇಳ್ತಾರ. ಏನ್ ಹೇಳ್ತಾರ? ಮೊಲದ ಕೋಡನ್ನು ಕಿತ್ತು ಗಗನ ಕುಸುಮವೆತ್ತಿ ತೊಳುವುದೇ ಕೂರ್ಮ ಕುಂತಳವಿಡಿದು ತುಳುಕಿ ಬಿಸಿಲು ದೊರೆಯನು ಬಂಜೆ ಅಣುಗನ ಸಲುಗೆ ಒಡೆದನಂತೆ ಗೆಲಿದು ಮಾಯೇನು ಅನ್ನುವಂತ ವಿಚಾರ. ಯಾಕಂತಾರೆ ಕೆಲವೊಂದು ಕಾರ್ಯವರ್ಗಕ್ಕ ಮಿಥ್ಯ ದೃಷ್ಟಾಂತಗಳನ್ನ ಈಗ ಏನ್ ಮಾಡ್ತಾರೆ ಹೇಳಿ, ಈಗ ಕಾರಣವಾದ ಮಾಯ ಹೆಂಗೈತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಈ ಕಾರ್ಯ ಏನು, ಈ ಶರೀರ ಇಂದ್ರಿಯಗಳು ಇವೆಲ್ಲ ತೋರ್ತಾವ, ಈ ಜಗತ್ತು ತೋರ್ತದ, ವ್ಯವಹಾರ ಆಗ್ತದ, ಎಲ್ಲಾನು ನಡೀತದ. ಇದಕ್ಕೆ ಮೂಲ ಕಾರಣ ಯಾವುದು? ಮಾಯೆ ಕಾರಣ. ಯಾಕಂದ್ರ ಇವೆಲ್ಲ ಕಾರ್ಯ, ಜಗತ್ತು ತೋರ್ತದೆ, ಈ ಶರೀರ ತೋರ್ತದೆ, ಇಷ್ಟೆಲ್ಲ ವ್ಯವಹಾರ ಮಾಡ್ತದಲ್ಲ. ಎಂಟು ಒಂದಲ್ಲ ಎರಡಲ್ಲ ರೀ, 84 ಲಕ್ಷ ಜೀವರಾಶಿಯಿಂದ ಬಂದು ಇಷ್ಟೆಲ್ಲ ಇದೇನೆ ಮಾಡಿದ್ದೇ ಮಾಡೋದು, ಉಂಡದ್ದೇ ಉಣೋದು, ತಿಂದದ್ದೇ ತಿನ್ನೋದು ಇದೇ. ಸ್ವರ್ಗಲೋಕ, ಪಾತಾಳ, ಮರ್ತ್ಯಲೋಕ ಅನ್ನುವಂಥದ್ದು 3 ಲೋಕಗಳಿಗೆ ತಿರುಗಾಡ್ದಂಗಾಯ್ತು. ಸೂಕ್ಷ್ಮ ಶರೀರ ಅಂದಂಗಾಯ್ತು. ಯಾಕೆ ಸೂಕ್ಷ್ಮ ಶರೀರನ ಎಲ್ಲಕ್ಕೂ ತಿರುಗಾಡುವಂಥದ್ದು.
ಸ್ಥೂಲ ಶರೀರ ಅಂದಂಗಾಯ್ತು, ಕಾರಣ ಶರೀರ ಅಂದಂಗಾಯ್ತು. ಒಂದಲ್ಲ ಎರಡಲ್ಲ, ಇದು ಮಾಯ ಕಾರ್ಯ ಆಗಿರುವಂಥದ್ದು. ಈ ಕಾರ್ಯಕ್ಕೆ ಮಿಥ್ಯ ದೃಷ್ಟಾಂತಗಳನ್ನ ಹೇಳಿ ಈಗ ಮಾಯ ಹೆಂಗೈತಪ್ಪ ಅಂದ್ರ ಕಾರಣ, ಇದಕ್ಕೆಲ್ಲಕ್ಕೂ ಮುಖ್ಯ ಕಾರಣವಾದಂಥದ್ದು ಮಾಯೆ. ಈಗ ಮತ್ತು ಹೇಳ್ತಾರ ಅವ್ರು ಇವು ಕೂಡ ಯಾವ ರೀತಿ ಹೇಳ್ತಾರ ಅಂತಂದ್ರ, 2ನೇ ನುಡಿಯಲ್ಲಿ ಮಲದ ಕೂಡನು ಅಂತ ಹೇಳಿದಾರ ಅವ್ರು. ಮಲಕ್ಕೆ ಯಾವತ್ತಾದ್ರೂ ಕೂಡ ಅದಾವೇನು? ಮಲದ ಕೂಡು, ಆಮೇಲೆ ಗಗನ ಕುಸುಮ ಅಂತ ಹೇಳ್ತಾರೆ. ಮಲದ ಕೂಡನು ಅಂದ್ರ ಮಲದ ಕೊಂಬು ಕಿತ್ತುವಂಥದ್ದು. ಆಮೇಲೆ ಗಗನ ಕುಸುಮ ಅಂದ್ರೆ ಆಕಾಶದಲ್ಲಿ ಹೂವನ್ನ ಎತ್ತಿಕೊಳ್ಳುವಂಥದ್ದು, ತಗೊಳ್ಳುವಂಥದ್ದು. ಮೃಗಜಲ ಅಂದ್ರ ಮಧ್ಯಾಹ್ನದಲ್ಲಿ ನಾವು ಪರೀಕ್ಷೆ ಮಾಡ್ಬೇಕು, ಕಾರಲ್ಲಿ ಅಥವಾ ಬಸ್ನಲ್ಲಿ ಹೋಗ್ಬೇಕಾದಾಗ ಆ ರೋಡ್ ಮೇಲೆ ನೀರ್ ಕಣ್ಣಂಗ ಆಗ್ತಾವ, ನೀರ್ ನಿಂತಂಗ ಆಗ್ತದ, ಮೃಗಜಲ ಅದು. ಹಿಂಗ್ ನೀರ್ ಬಂದು ಬಿದ್ದಂಗ ಆಗ್ತಿರ್ತದ, ಅಥವಾ ನೀರ್ ತೋರ್ತದ ರೋಡ್ ಮೇಲೆ, ಮೃಗಜಲ. ಬಂಜಿ ಮಗ ಅಂದ್ರ ಏನರ್ಥ? ಬಂಜಿ ಅಂದ್ರೇನೆ ಮಕ್ಕಳಿಲ್ಲ ಅಂತ ಅರ್ಥ. ಆದ್ರ ಬಂಜಿ ಮಗ ಅನ್ಸತ್ತೆ ಏನ? ಇಲ್ಲ. ಇವೆಲ್ಲ ಹೆಂಗದಾವಪ್ಪ ಅಂದ್ರ ಬರೀ ಈ ದೃಷ್ಟಾಂತಗಳು ಹೆಸರಿಗೆ ಮಾತ್ರ ಅದಾವ, ಆದ್ರ ವಸ್ತುತ ಇವ್ಯಾವು ಇಲ್ಲ. ಮಲದ ಕೋಡು ಐತೇನು ಅಂದ್ರ ಇಲ್ಲ. ಗಗನ ಕುಸುಮ, ಆಕಾಶದಲ್ಲಿ ಕುಸುಮ ಹೂ ಐತೇನು? ಯಾಕಂದ್ರ ಅದಕ್ಕ ಇವ್ಯಾವ ಇಲ್ಲ. ಈ ದೃಷ್ಟಾಂತದಂತೆ ಮಾಯ ಅನ್ನುವಂಥದ್ದು ಎಲ್ಲಿ ಐತೆ ಅಂದ್ರ ಬರೀ ನಾಮ ಮಾತ್ರದಲ್ಲಿ. ಈಗ ಮಂಜು ಐತೆ, ದೂರಿಂದ ಮಂಜು ಅಂತೀವಲ್ಲ, ದೂರಿಂದ ಎಷ್ಟು ಮಂಜು ಐತ್ರಪ್ಪ, ಎಷ್ಟು ಕೌದ್ ಬಿಟ್ಟದ ಅಂತ ಹೇಳ್ತೀವಿ. ಆದ್ರ ಹತ್ರ ಹೋಗ್ತಾ ನಮ್ಗೇನು ಗೊತ್ತಾಗ್ತದ ಅನ್ನೋದು ಇಲ್ಲ, ಕೈ ಸಿಗೋದೇ ಇಲ್ಲ ಅದು. ಅದ್ರಂಗ ಮಾಯೆ ಕೂಡ ಹಂಗೇನೆ, ಅದು ಮತ್ತೆ ಹುಡುಕಿದ್ರೆ ಸಿಗಂಗಿಲ್ಲ ಅದು. ಅದಕ್ಕೆ ಇದು ನಾಮ ಮಾತ್ರದಿಂದ ತೋರ್ತಾವ ಹೊರತಾಗಿ ಆದ್ರ ವಸ್ತುತೆ ಇವು ಯಾವೂ ಇಲ್ಲ. ಯಾಕಂತಂದ್ರ ಈ ಮಾಯ ಕೂಡ ಹಾಗೆ ನಾಮ ಮಾತ್ರದಿಂದ ಆಗಿದೆ ಹೊರತು ಅದೊಂದು ವಸ್ತು ಅಲ್ಲ ಅನ್ನುವಂಥ ಭಾವ ಇಲ್ಲಿ ಹೇಳತ್ತಾರ. ಅದಕ್ಕ ಈ ರೀತಿ ನೋಡ್ರಿ, ಯಾಕಂತ ಇಲ್ಲಿ ಕೂಡ ಯಾ ಅಂದ್ರ ಯಾವುದು, ಅಂದ್ರ ಇಲ್ಲವೋ ಅದಕ್ಕೆ ಮಾಯ ಅಂತಾರೆ. ಯಾವ್ದು ಇಲ್ಲವೋ ಅದು ಮಾಯೆ. ತೋರ್ತದ, ಅಡಗ್ತದ, ಯಾವುದು ಸತ್ಯ ಅಲ್ಲ. ಈಗ ನಾವ್ ಇಷ್ಟೆಲ್ಲ ವ್ಯವಹಾರ ಮಾಡ್ತೀವಿ, ಯಾವುದು ನಮ್ದಲ್ಲ, ಅದು ಯಾವುದು ನಮ್ದಲ್ಲ, ಯಾವ್ದು ಇರುವಂತದ್ದು ಅಲ್ಲ, ನಮ್ ಕೈಯಾಗ ಸಿಗುವಂತದ್ದಲ್ಲ. ಇಷ್ಟೆಲ್ಲ ಮಾಡ್ತೀವಿ ಅಂದ್ರ ನಾವೇನಾರು ಹಿಡ್ಕೊಂಡ್ ಕುಂತೀವಿ ಅಂದ್ರೆ, ಇಲ್ಲ ಸ್ವಪ್ನಕ್ಕೆ ಹೋಗ್ಬಿಟ್ಟಾಗ ಈ ಜಾಗ್ರ ಪ್ರಪಂಚ ಎಲ್ಲ ನಾಶ ಆಯ್ತು, ಏನಾರ ಸತ್ಯ ಮಾಡಕ್ ಬಂತ ನಮ್ಗ. ಮಾಯ ಇದ್ದಕ್ಕಿದ್ದಂಗೆ ಜಾರಿ ಹೋಗ್ಬಿಡ್ತು, ಸತ್ಯ ಅಲ್ಲ. ಶರೀರನೇ ನಮ್ಗೆ ಹಿಡ್ಕೊಳಕ್ ಆಗ್ಲಿಲ್ಲ, ಸ್ವಪ್ನದಲ್ಲಿ ಹೋಗ್ಬಿಡ್ತು. ಇದಕ್ ಮಾಯ ತೋರಿ ಅಡಗುವಂಥದ್ದು, ಇಲ್ಲದೆ ಇರುವಂಥದ್ದು, ಇಲ್ಲದೆ ಕಾಣುವಂಥದ್ದು. ಈ ರೀತಿಯಾಗಿ ಈ ಪ್ರಪಂಚಕ್ಕ ಇಷ್ಟೆಲ್ಲಕ್ಕ ಕಾರಣವಾಗಿರುವಂಥದ್ದು ಯಾವುದಪ್ಪ ಅಂದ್ರ ಇದು ಮಾಯೆ. ಸ್ವಲ್ಪ ನಾವು ಸಿಂಪಲ್ ಆಗಿ ತಿಳ್ಕೊಂಡ್ರೆ, ಕಣ್ಣು ಹಿಂಗ್ ತೆಗೆದಾಗ ಈ ಜಗತ್ತನ್ನ ನೋಡ್ತೀವಿ, ಕಣ್ಣು ಮುಚ್ಚಿದಾಗ ಕಾಣಕ್ ಸಾಧ್ಯನೇ ಇಲ್ಲ. ತೋರ್ತದ ಅಡಗ್ತದ, ತೋರ್ತಾವ ಅಡಗ್ತಾವ. ಅದಕ್ಕೆ ಈ ರೀತಿ ಪ್ರಪಂಚಕ್ಕೆ ಈ ಪ್ರಪಂಚಕ್ಕೆ ಕಾರಣವಾಗೈತಿ. ಈ ಶರೀರ ಇಷ್ಟು ತೋರಿ ನೋಡ್ರಿ ಎಷ್ಟು ಚಂದ ಹುಟ್ಟಿದಂಗಾಯ್ತು, ಬಹಳ ವರ್ಷ 50-60 ವರ್ಷ ಬದುಕಿದಂಗಾಯ್ತು. ಎಷ್ಟಿಷ್ಟು ವ್ಯವಹಾರ ರೀ. ಒಂದೊಂದು ಕ್ಷಣದಲ್ಲಿ ಕಷ್ಟಪಟ್ಟಿದ್ದಾನ, ಒಂದೊಂದು ಕ್ಷಣದಲ್ಲಿ ಸುಖ ಪಟ್ಟಿದ್ದಾನ, ಒಂದೊಂದು ಕ್ಷಣದಲ್ಲಿ ವ್ಯವಹಾರ ಮಾಡಿದಾನ. ಆದ್ರೂ ಒಂದು ಕ್ಷಣ ಮಾಯ ಆಗ್ಬಿಡ್ತದಲ್ರಿ ಶರೀರ. ಅದಕ್ಕ ನಂಬಬೇಡವೋ ಮನುಜ, ನಂಬಬೇಡವೋ, ನಂಬಿ ಕೆಡುವರುಂಟೆ ಮಣ್ಣ, ಬೊಂಬೆಯಂತ ತನುವ ನಿಧನ. ನಂಬಬೇಡವೋ ಮನುಜ, ನಂಬಬೇಡವೋ. ಸರ್ಪಭೂಷಣರು ಬಹಳ ಚಂದ ಬರೀತಾರೆ ಇವೆಲ್ಲ. ಅದಕ್ಕ ಈ ಜಗತ್ತು ತೋರಕತ್ತದ, ಈ ಪ್ರಪಂಚಕ್ಕೆ ಮುಖ್ಯವಾಗಿ ಕಾರಣವಾಗಿರುವಂಥದ್ದನ್ನ ಈ ಕಾರಣವಾದದ್ದು ಯಾವುದಪ್ಪ ಅಂತಂದ್ರ ಮಾಯೆಯನ್ನ ತಿಳಿದು ಅದನ್ನ ಆತ ಜಯಿಸಿರ್ತಾನ, ಮಾಯೆಯನ್ನ.
ಈ ರೀತಿ ಈ ಪ್ರಪಂಚಕ್ಕೆ ಕಾರಣವಾಗಿರುವಂತದ್ದನ್ನ ಮಾಯನ್ನ ತಿಳ್ಕೊಂಡು ಆತ ಏನ್ ಮಾಡಿರ್ತಾನ, ಅದನ್ನ ಜಯಿಸಿರ್ತಾನ ಈ ರೀತಿಯಾಗಿ. ಮತ್ತ ಈಗ ಹೇಳ್ತಾರ ಅವರು, ಈ ಕಾರ್ಯ ಕಾರಣ ಈಗೇನ್ ನಾವು ಜಗತ್ತಿನೊಳಗೆ ಇಷ್ಟೆಲ್ಲ ನೋಡ್ತೀವಲ್ಲ, ಹಾಗೂ ಹೋಗುಗಳನ್ನೆಲ್ಲ ನೋಡ್ತೀವಿ. ಈ ಕಾರ್ಯ ಪ್ರಪಂಚ ಕಾರಣವಾಗಿರುವಂತದ್ದು ಮಾಯೆ. ಆದ್ರ ಇದೆಲ್ಲ ಮಿಥ್ಯತ್ವ, ಈ ಮಿಥ್ಯದಿಂದ ಕೂಡಿದಾನ ಜಗತ್ತು ತೋರಕತ್ತದ. ಎಂತ ಅದ್ಭುತ! ಯಾಕಂದ್ರ ಇದ್ರಲ್ಲಿ ಎಲ್ಲ ಪುಡಿ 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 ಆಗ್ಬಿಡ್ತಾವ ಅಲ್ಲ. ಯಾವ ರೀತಿ ಕಬೀರ್ ದಾಸರದ ಒಂದು ಕತಿ ಬರ್ತದ, ನಿಮ್ಗೆಲ್ಲ ಗೊತ್ತಿರ್ತದ. ಒಂದು ಗೂಟದ ಬೀಸಕಲ್ಲು ಬೀಸಬೇಕಾದಾಗ ಎಲ್ಲ ಗೋಧಿ ಹಾಕಿರ್ರಿ, ಜೋಳ ಹಾಕಿರ್ರಿ, ಹಿಂಗ ಹಾಕಿ ತಿರುವಿದಾಗ ಎಲ್ಲ ಪುಡಿ 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 ಆಗಿ ಬಿದ್ದು ಬಿಡ್ತಾವ ಕೆಳಗಡೆ. ಕಾರ್ಯ ಕಾರಣ ನೋಡ್ರಿ, ಕಾರ್ಯ ಆಗಿರುವಂತದ್ದು ಕೆಳಗಡೆ ಅದು ನೋಡ್ರಿ, ಕಾರ್ಯ ಕಾರಣವಾಗಿರುವಂಥದ್ದು ಜಗತ್ತು ಕೂಡ ಇಷ್ಟೆಲ್ಲ ಸಕಲ ಜೀವರಾಶಿಗಳಿಗೆ ಏನ್ ತೋರಕತ್ತಾವಲ್ರಿ, ಉದ್ಬೀಜ, ಸ್ವೇದಜ, ಅಂಡಜ, ಜರಾಯುಜ ಅನ್ನುವಂಥ ಗರ್ಭದಲ್ಲಿ ಈ ಜೀವಿಗಳು, ಪ್ರತಿಯೊಂದು ಜಗತ್ತಿನಲ್ಲಿರುವಂತ ಜೀವಿಗಳು ಉದ್ಭವ ಆಗ್ತಾವ. ಮತ್ತ ಅದ್ರ ಎಲ್ಲ ಆಗು ಹೋಗುಗಳು, ಅದ್ರ ಕಾರ್ಯಗಳು ಪ್ರತಿ ಒಂದ್ ಇವತ್ತ ತೋರ್ತಾ ಇದ್ದಾವ ಅಂತಂದ್ರ, ಈಗ ಹೇಳಿದ್ರ ಇದಕ್ಕೆಲ್ಲ ಕಾರಣವಾಗಿರುವಂತದ್ದು ಮಾಯೆ. ಮಾಯೆಯ ಕಾರ್ಯ ಇದೆಲ್ಲ ಆಗುವಂಥದ್ದು. ಆದ್ರ ಈ ಮಾಯೆಗೆ, ಈ ಕಾರ್ಯಕ್ಕೆ ಕಾರಣ ಆಗಿರುವಂಥದ್ದು ಮಾಯ ಕಾರಣವಾಗಿರುವಂಥದ್ದು ಅಧಿಷ್ಠಾನಭೂತವಾದ ಶಂಭುಲಿಂಗ. ಎಷ್ಟು ಅದ್ಭುತ ನೋಡ್ರಿ, ಎಷ್ಟು ಅದ್ಭುತ! ಯಾಕಂದ್ರ ಈ ಶಂಭುಲಿಂಗ ಯಾರತ? ನಿನ್ನ ಸ್ವರೂಪ. ಆತ ಹೆಂಗದಾನ? ಅಭೇದ ರೂಪವಾಗಿರುವಂಥವನು ಅಂತ ನಿಶ್ಚಯವಾಗಿ ತಿಳಿದಿರ್ತಾನ ಆತ. ಕೆಲವು ದೃಷ್ಟಾಂತ ಕೊಟ್ಟು ಹೇಳತ್ತಾರ. ಈಗ 3ನೇ ನುಡಿಯಲ್ಲಿ ನೋಡೋಣ ಏನ್ ಹೇಳ್ತಾರ. ನರನು ತೆಂಕಲು ಹೋಗಿ ಸುರಗಿರಿಯನ್ನು ಕಂಡು ತರುಣಿಯ ವಲನವನು ದಿಟವೆಂದು ಉರುಪುವ ವಹಿನಿ ಅಧೋಮುಖವಾಗಿ ನಲಿದನಂತರು ಶಂಭುಲಿಂಗವೇ ತನಗನ್ಯವೆಂದು ಅಂತ ಹೇಳ್ತಾರ. ಏನ್ ಹೇಳ್ತಾರ? ನರನು ಅಂದ್ರ ಮನುಷ್ಯ. ತೆಂಕಲು ಅಂದ್ರೆ ದಕ್ಷಿಣಕ್ಕೆ ಹೋಗಿ, ಸುರಗಿರಿ ಅನ್ನಂದ್ರೆ ಮಹಾಮೇರು ಪರ್ವತವನ್ನು ಕಂಡು ಅಂತ ಹೇಳ್ತಾರ ಅವರು. ಏನ್ ಹೇಳ್ತಾರ? ಕಾರ್ಯ ಮತ್ತೆ ಕಾರಣವಾದಂಥ ಈ ಪ್ರಪಂಚಕ್ಕ ಮಿಥ್ಯ ಅಂತ ಹೇಳಿದ್ರು. ಇನ್ನ ಎರಡು ನುಡಿಯಲ್ಲಿ ಕಾರ್ಯದ ಕೂಡ ಮಿಥ್ಯೆ ಅದ. ಶರೀರದಲ್ಲಿರುವಂತ ಇಂದ್ರಿಯಾದಿಗಳು ಎಲ್ಲಾನು ಅಲ್ಲಿ ಮಿಥ್ಯೆ ಅದಾವ. ಇದು ಕಾರ್ಯವಾದಂತ ಪ್ರಪಂಚ, ಕಾರ್ಯವಾದಂತ ಜಗತ್ತು, ಕಾರ್ಯವಾದಂತ ಇದಕ್ಕೆ ಕಾರಣವಾಗಿರುವಂಥದ್ದು ಮಾಯೆಯಿಂದ ಇದು ಜನಿಸದ. ಶರೀರ ಮಾಯೆಯಿಂದನೇ ಹುಟ್ಟಿದಂಥದ್ದು. ಇದಕ್ಕೆ ಕಾರಣವಾಗಿರುವಂಥದ್ದು, ಈ ಸಕಲ ವ್ಯವಹಾರಕ್ಕೆ ಕಾರಣವಾಗಿರುವಂಥದ್ದು, ಜಗತ್ತಿಗೆ ಕಾರಣವಾಗಿರುವಂಥದ್ದು, ಈ ಪ್ರಪಂಚಕ್ಕೆ ಕಾರಣವಾಗಿರುವಂಥದ್ದು ಇದು ಮಾಯೆಗೆ ಅಧಿಷ್ಠಾನವಾಗಿರುವಂಥದ್ದು ಯಾವುದು? ಈ ಕಾರ್ಯಕಾರಣಗಳಿಗೆ ಅಧಿಷ್ಠಾನವಾಗಿರುವಂಥದ್ದು ಶಂಭುಲಿಂಗ. ಆತ ನಿನಗ ಅನ್ಯ ಇಲ್ಲ, ಅಭೇದ ರೂಪನೇ ಇದ್ದಾನ ಅಂತ ನಿಶ್ಚಯವಾಗಿ ತಿಳಿದಿರ್ತಾನ. ತನಗ ಅನ್ಯನು ಆಗ್ಬಹುದು ಅಂತ ಹಿಂಗೇನಾದ್ರು ಅಂದ್ರೆ ಇದನ್ನ ಹೇಳ್ತಾರ ಅವ್ರ. ತನಗ ಇಲ್ಲ ಬೇರೆನೇ ಇದ್ದಾನ ಶಂಭುಲಿಂಗ, ಪರಮಾತ್ಮ ಬ್ಯಾರೆ ಅದಾನ, ಆತ ಬ್ಯಾರೆ ಅದಾನ, ಆದ್ರೆ ಈತ ಬೇರೆ ಅದಾನ ಅಂತ ಮುಕ್ತಿ ಪಡೆಯವನ, ಆತ ಮುಕ್ತಿ ಪಡಿತೀನಂತ ಹೋದವ್ ಈ ತರ ಏನಾರ ನನಗಿಂತ ಅನ್ಯ ಇರ್ಬಹುದು ಅಂತ ತಿಳ್ಕೊಂಡ್ರೆ ಇದನ್ನ ಹಿಂಗಾಗ್ತದ ಅಂತ ಹೇಳ್ತಾರ ಅವ್ರ ಸ್ಥಿತಿ. ಅದಕ್ಕ ಏನ್ ಹೇಳ್ತಾರ? ನರನು ಅಂದ್ರ ಮನುಷ್ಯ ಈ ದಕ್ಷಿಣ ದಿಕ್ಕಿಗೆ ಹೊರಟಿದಾನ, ಮುಖ ಮಾಡ್ಕೊಂಡು ದಕ್ಷಿಣ ದಿಕ್ಕಿಗೆ ಹೊಂಟಿದಾನ. ಆದ್ರೆ ಮಹಾಮೇರು ಪರ್ವತ ಎಲ್ಲ ಐತದ? ಉತ್ತರದಲ್ಲಿ ಅದು. ಈತ ಎಲ್ಲಿ ಹೊಂಟಾನ? ಮಹಾಮೇರು ಪರ್ವತಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇದ್ದಾನ. ಹೋಗಿ ಆತ ಯಾಕಂತಂದ್ರ ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿ ಹೊರಟು ಹೋಗಿ ಉತ್ತರದಲ್ಲಿರುವ ಮೇರು ಪರ್ವತವನ್ನ ಕಾಣ್ತಾನೇನು?
ಕಂಡು ಸಂತೋಷ ಪಟ್ಟಂದಿಗೆ ಅಂತ ಹೇಳ್ತಾರ ಅವ್ರು. ಹೆಂಗ ಅವ್ರ ಹೇಳ್ತಾರ, ತರುಣಿಯರ ನೋಡ್ರಿ, ತರುಣಿಯರ ಒಂದು ಪ್ರೀತಿಯ ಸತ್ಯವಾದಂತಂದ್ರ ಸತ್ಯ ಅಂತ ನಂಬಂಗ ಐತೇನು ಅಂದ್ರೆ ಇಲ್ಲ ಅಂತ ಹೇಳ್ತಾರ. ತರುಣಿಯರ ಒಂದು ಪ್ರೀತಿಯು ಸತ್ಯ ಅನ್ನುವಂಥದ್ದು, ಅದು ಸತ್ಯ ಏನು, ಸ್ಥಿರವಾದದ್ದೇನು ಅಂದ್ರ ಇಲ್ಲ. ಯಾಕಂತಂದ್ರ ಯಾವ ರೀತಿ ಆತ ಮನುಷ್ಯ ದಕ್ಷಿಣ ದಿಕ್ಕಿಗೆ ಹೋಗಿ ಮಹಾಮೇರು ಪರ್ವತವನ್ನು ಕಾಣ್ತೀನಿ ಸಂತೋಷದಿಂದ ಹೊಂಟಿದ್ನಂತ, ಸಿಗ್ತದನ್ನೋದು, ಸಿಗುವಂಥದ್ದು ಸತ್ಯ ಏನು? ಇರುವಂಥದ್ದು ಉತ್ತರ ದಿಕ್ಕಿಗೆ, ಆತ ಹೋಗುವಂಥದ್ದು ದಕ್ಷಿಣ ದಿಕ್ಕಿಗೆ. ಮಹಾಮೇರು ಪರ್ವತ ಎಲ್ಲಿ ನೋಡಕ್ ಸಾಧ್ಯ ಆಗ್ತದ? ಆ ಮಹಾಮೇರು ಪರ್ವತ ನೋಡ್ತೀನಿ ಅಂತ ಸಂತೋಷ ಪಟ್ಟಂಗದು. ಆದ್ರ ತರುಣಿಯರ ಒಲವನ್ನು ದಿಟವೆಂದು, ತರುಣಿಯರ ನೋಡ್ರಿ, ಯೌವನ ಸ್ತ್ರೀಯರ ಒಂದು ಒಲವನು ಅಂತ ಹೇಳ್ತಾರ. ಬರೇ ಸ್ತ್ರೀಗೆ ಹೋಲಿಸ್ಯಾರಲ್ರಿ, ಇವ್ರು ಎಂತವ್ರಿ ಅಂತ ಅನ್ನಂಗಿಲ್ಲ ಇಲ್ಲಿ. ಯಾಕಂದ್ರ ಸ್ತ್ರೀ ಪುರುಷ ಸ್ತ್ರೀಗೆ ಹೇಳಿದ್ದಾರೆ, ಎರಡಕ್ಕೂ ಹೇಳಿದಾರ ಅವ್ರು. ಮತ್ತಿರುವಂಥದ್ದು ಉಪಾಧಿಯಿಂದ ಹೆಣ್ಣು ಗಂಡು ಅಂತ ಅನ್ಬಹುದು, ಆದ್ರ ಒಳಗಡೆ ಆತ್ಮ ಪರಮಾತ್ಮ ಒಬ್ಬನೇ, ಜೀವಾತ್ಮ ಒಬ್ಬನೇ ಇರೋಂಥವ್ನು. ಸುಖ ದುಃಖಕ್ಕೆ ಅನುಸಾರವಾಗಿ ಶರೀರ ಉಪಾಧಿಯಾಗಿ ಬಂದಿದ್ದಾವ ಹೊರ್ತಾಗಿ ಶರೀರದ್ದಿಲ್ಲ. ಆದ್ರೆ ಹೆಣ್ಣಿಗೆ ಹೇಳಿದಾರಪ್ಪ ಅಂದ್ರೆ ಗಂಡಿಂದನು ತಿಳ್ಕೊಬೇಕು, ಗಂಡಿಗೆ ಹೇಳಿದಾರ ಅಂದ್ರೆ ಹೆಣ್ಣಿಗೂ ತಿಳ್ಕೊಬೇಕು, ಎರಡೂ ಸಮ ಇಲ್ಲಿ. ಅವ್ರಿಗೆ ಅಷ್ಟೇ ಹೇಳ್ಯಾರನ್ರಿ. ಯಾಕಂದ್ರೆ ನಾನು ಇದು ವಿಶೇಷವಾಗಿ ಕೇಳ್ತೇನೆ, ಯಾಕಂದ್ರೆ ಇವ್ರೇನು ಪುರುಷರ ಕಡೆ ಇದ್ರೇನ್ರಿ ಸ್ವಲ್ಪ ಅರ್ಧಂಬರ್ಧ ಕೇಳಿರ್ತಾರಲ್ಲ. ಕೆಲವ್ರು ಹೇಳ್ತಾರ ಇಲ್ರಿ ಪುರುಷ 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 ಅಂತ ಹೇಳ್ಯಾರ್ರಿ ನಿಜಗುಂಡ್ರ ಶಾಸ್ತ್ರದಾಗ. ಅವ್ರು ಪುರುಷರು ಪ್ರಧಾನವಾಗಿರುವಂತವ್ರು, ಅದಕ್ಕ ಪುರುಷರ ಬಗ್ಗೆ ಹೇಳ್ಯಾರೇನ್ರಿ ಅಂತ ಕೇಳಿದ್ರೆ ನಾವ್ ಏನ್ ಹೇಳ್ಬೇಕು ಹೇಳ್ರಿ? ಹಂಗ ಕೇಳಿದವರು ಅದಾರ, ಅದಕ್ಕೆ ಹೇಳೋದು. ಅದಕ್ಕೆ ತರುಣಿಯರ ಪ್ರೀತಿಯು ಸತ್ಯವಾದೊಂದಿಗೆ, ಯಾಕಂದ್ರೆ ಯೌವನ ಸ್ತ್ರೀಯ ಒಂದು ಪ್ರೀತಿ ಸತ್ಯ ಅದ ಅಂತ ಅನ್ಕೊಂಡ್ರೆ ಅದು ಸತ್ಯ ಐತೇನೋ? ಇಲ್ಲ. ಸ್ಥಿರವಾದದ್ದು ಐತೇನು ಅಂದ್ರ ಅಲ್ಲ, ಅದು ಚಂಚಲವಾಗಿರುವಂಥದ್ದು. ಆ ರೀತಿ ಸತ್ಯ ಆಗ್ಯದಂತ ತಿಳ್ಕೊಳ್ಳುವಂಥದ್ದು. ಮತ್ತೆ ಅಗ್ನಿ ಯಾವಾಗ್ಲೂ ಹೆಂಗ್ ಉರಿತದ್ರಿ? ಮೇಲ್ಮುಖ ಉರಿತದ, ಮೇಲ್ಮುಖವಾಗಿ ಉರಿತದ. ಆದ್ರೆ ಕೆಳಮುಖವಾಗಿ ಏನಾರು ಉರಿತದೇನು? ಅದು ಕೆಳಮುಖವಾಗಿ ಉರಿಯಂಗಿಲ್ಲ, ಯಾವತ್ತು ಮೇಲ್ಮುಖವಾಗಿ ಉರಿತದ. ಯಾಕಂತಂದ್ರ ಕೆಲವ್ರು ಹೇಳ್ತಾರ ಅಲ್ರಿ ಅಗ್ನಿ ಮೇಲ್ಮುಖವಾಗಿ ಉರಿತದ, ಅದು ಕೆಳಮುಖವಾಗಿ ಉರಿಯಂಗ್ ಮಾಡ್ಬೇಕ್ರಿ. ಉರಿಯಕ್ ಸಾಧ್ಯ ಏನು? ಸಾಧ್ಯ ಇಲ್ಲ. ಅದಕ್ಕೆ ಅಗ್ನಿ ಕೆಳಮುಖವಾಗಿ ಉರಿಯುವುದನ್ನು ಕಂಡು ನಲಿದಾಡಿದಂತೆ ಅದರ ಉರಿತದ ಅನ್ನುವಂಥ ಸ್ಥಿತಿಯಲ್ಲಿ ಇರುವಂಥದ್ದು, ಈ ರೀತಿ ಭಾವ ಇರುವಂಥದ್ದು. ಅದಕ್ಕ ಶ್ರೀ ಶಂಭುಲಿಂಗ ಇದು ಇವು ಸತ್ಯ ಅದವನು. ಎಂದಾದ್ರೂ ಮೇಲ್ಮುಖ ಉರಿಯುವಂತ ಬೆಂಕಿ ಎಂದಾದ್ರೂ ಕೆಳಮುಖವಾಗಿ ಉರಿತದೇನೆ ಯಾವತ್ತಾದ್ರೂ? ದಕ್ಷಿಣ ದಿಕ್ಕಿಗೆ ಹೋದಂತ ಒಬ್ಬ ವ್ಯಕ್ತಿ ಮಹಾಮೇರು ಪರ್ವತನ ಕಾಣಕ್ ಸಾಧ್ಯ ಅದವನು ಇಲ್ಲ. ಸ್ತ್ರೀ ಒಲವು ಯಾವತ್ತು ಇರ್ತದಂತ ನಂಬಿದ್ರೆ ಅದು ಸಾಧ್ಯ ಅದನಂದ್ರೆ ಇಲ್ಲ ಅಂತ ಹೇಳ್ತಾರ ಅವರು. ಯೌವನ ಸ್ತ್ರೀ, ಯೌವನ ಒಂದು ತರುಣಿ. ಅದೇ ರೀತಿ ಬೆಂಕಿ ಮೇಲ್ಮುಖವಾಗಿರುವಂತ ಯಾವತ್ತಾದ್ರೂ ಕೆಳಮುಖವಾಗಿ ಉರಿತದೇನು ಅಂದ್ರ ಸಾಧ್ಯ ಇಲ್ಲ. ಅದ್ರಂಗ ಶಂಭುಲಿಂಗನು ತನಗೆ ಬೇರೆ ಆಗಬಹುದು ಅಂತಂದ್ರ ಈ ಸ್ಥಿತಿ ಆಗ್ತದ ನೋಡಿ. ಈಗ ಮೇಲ್ಗಡೆ ಸ್ಥಿತಿ ಹೆಂಗಾಗ್ಯದ ಹಂಗಾಗ್ತದ ಅಂತಂದ್ರ ಹಣೆ ಬರ. ಅದಕ್ಕ ಮೇಲ್ಗಡೆ ದೃಷ್ಟಾಂತಗಳು ಹೆಂಗ್ ಆಗಂಗ್ಲೋ ಹಾಗೆ ಶಂಭುಲಿಂಗನು ಬೇರೆ ಅದನ್ನಕ್ ಸಾಧ್ಯನೇ ಇಲ್ಲ, ಬೇರೆ ಆಗನು. ನಿನಗ ಅನ್ಯ ಇಲ್ವೇ ಇಲ್ಲ ಆತ. ಮತ್ತ ಅನ್ಯ ಅಂದ್ರೆ ಇವು ಮ್ಯಾಲಿ ದೃಷ್ಟಾಂತಗಳು ಏನ್ ಹೇಳಿದಾರ ಆ ಪ್ರಕಾರ ಆಗ್ತದ. ಅವತ್ತು ಶಂಭುಲಿಂಗ ನಿನಗ ಬೇರೆ ಆಗನು ಅನ್ನುವಂಥ ವಿಚಾರ. ಈ ಮಾಯಾ ಕಾರ್ಯ ದೇಹದಿ ಪ್ರಪಂಚ ಹಿಂಗ ಪ್ರತೀತಿ ಆಗ್ತದ, ಕಾಣಿಸ್ತದ. ಅದಕ್ಕೆ ಹೇಳ್ತಾರ ಇಲ್ರಿ ನಮ್ಮ ಬ್ರಹ್ಮ ಸತ್ಯ ಜಗನ್ಮಿತ್ಯ ಅಂತಾರ. ಈ ಜಗತ್ತು ನಾವೆಲ್ಲಾ ವ್ಯವಹಾರ ಮಾಡಕೋತೀವಿ, ಮತ್ ಕಾಣಕತ್ಯದ ಇದು ಸುಳ್ಳು ಅಂತ ಹೆಂಗ್ರಿ? ನೋಡ್ರಿ, ಒಮ್ಮೆಲೆ ಕಣ್ಣು ತೆಗಿಯಕ್ ಸಾಧ್ಯ ಅದೇನು? ಅದು ಜ್ಞಾನದ ಕಣ್ಣು ಓಪನ್ ಆಗ್ಬೇಕಾಗ್ತದಲ್ಲ, ಅದು ಒಮ್ಮೆಲೆ ಗೊತ್ತಾಗ್ಬಿಡ್ತದೇನು? ಅದು ಅನುಭವಕ್ ಬರ್ತದೇನು? ಪ್ರಯತ್ನ ಇರ್ಲಾರ್ದಾನೆ ನಮ್ಗೆ ಒಮ್ಮೆಲೆ ಆಗ್ಬಿಡ್ಲಿರಿ. ಬ್ರಹ್ಮಜ್ಞಾನ ಒಮ್ಮೆಲೆ ಬಹಳ ಆತುರದವ್ರು ನಾವು. ಒಂದು ದಿವ್ಸಕ್ಕೆ ಆಗ್ಬಿಡ್ಬೇಕು, ಇವತ್ತು ಕೇಳಿದ್ರೆ ನಾಳೆ ಜ್ಞಾನ ಆಗ್ಬಿಡ್ಬೇಕು ಅಂದಾಗ ಎಂಥ ಮಾತ್ರಿ ಇದು.
ಅದಕ್ಕೆ ಅವ್ರು ಹೌದಪ್ಪ, ನಿನ್ನ ಶರೀರ ಏನ್ ಸತ್ಯ ಅಂತ ಅನ್ಕೊಂಡಿವಿ, ಇದು ಮಿಥ್ಯೆ ಆಗ್ಬೇಕಾದ್ರೆ ಎಷ್ಟು ಟೈಮ್ ಬೇಕಾಗ್ತದ? ಇದು ನಿನ್ನ ಶರೀರನೇ, ನಮ್ಮ ಶರೀರನೇ ನಮಗ್ ಮಿಥ್ಯೆ ಅನ್ಸ್ಕೊಳ್ಬೇಕಾದ್ರೆ ಎಷ್ಟು ಬೇಕಾದ್, ಬೇರೆ ಅನ್ನೇ ಬೇಡ, ನಮ್ಮ ಶರೀರ ನಮಗೆ ಅದು ಮಿಥ್ಯೆ ಅಂತ ನಮ್ಗೆ ದುಡ್ಡು ಆಗ್ಬೇಕಾದ್ರೆ ಟೈಮ್ ಬಹಳ ಬೇಕಾಗ್ತದ. ಅದಕ್ಕ ಈ ದೇಹಾದಿ ಪ್ರಪಂಚ ಪ್ರತೀತಿ ಆಗ್ತದ. ಅದು ಹೆಂಗ್ ಪ್ರತೀತಿ ಆಗ್ತಾವ? ಎಲ್ಲ ಸುಳ್ಳದಾವ ನೋಡ. ಕಾಮನ ಬಿಲ್ಲು ಮಿಂಚು ಅಂತ ಏನ್ ಹೇಳಿದಾರ ಅವೆಲ್ಲ ಪ್ರತೀತಿ ಆಗ್ತಾವ, ಆದ್ರೂ ಸುಳ್ಳದಾವ. ಅದ್ರಂಗ ಈ ದೇಹ ಪ್ರಪಂಚ ಇವೆಲ್ಲ ಪ್ರತೀತಿ ಆದ್ರೂ ಕೂಡ ಮಿಥ್ಯೆ ಅದಾವ. ಅದಕ್ಕೆ ಕಾರಣವಾಗಿರುವಂತದ್ದು ಮಾಯ. ನುಡಿ ಮಾತ್ರ ಅಲ್ಲದೆ ವಸ್ತುತ ಇಲ್ಲವೇ ಇಲ್ಲ. ಇದೆಲ್ಲಕ್ಕೆ ಕಾರಣವಾದಂತ ಮಾಯ ವಸ್ತುತ ಇಲ್ಲ. ಅದು ನೋಡಕ್ಕೂ ಸಿಗಂಗಿಲ್ಲ, ಅದು ಕೈಗೂ ಸಿಗಂಗಿಲ್ಲ, ನೋಡಕ್ಕೂ ಸಿಗಂಗಿಲ್ಲ. ಅದಕ್ಕ ಇವೆಲ್ಲ ಇಲ್ವೇ ಇಲ್ಲ. ವಿಚಾರ ಮಾಡಿದ್ರೆ ಇವ್ ಯಾವು ಇಲ್ಲ, ನಿನ್ನೊಳಗೆ ಇವ್ ಯಾವು ಇಲ್ಲ. ಪ್ರತೀತಿ ಆದಂಗ ಆಗಕತ್ತೇವ, ಆದ್ರೆ ವಿಚಾರ ಮಾಡಿದ್ರೆ ಇವ್ ಯಾವ ಇಲ್ವೇ ಇಲ್ಲ ನಿನ್ನ ಸ್ವರೂಪ. ನಿನ್ನ ಬಿಟ್ರೆ ಏನು ಇಲ್ಲ ನೋಡಪ್ಪ, ಅನ್ಯ ಇಲ್ವೇ ಇಲ್ಲ ಜಗತ್ತಿನೊಳಗ. ಅದಕ್ಕ ಶ್ರೀ ಶಂಭುಲಿಂಗ ಸ್ವರೂಪನೇ ತಾನು, ಬೇರೆ ಅಲ್ಲ. ಹಿಂಗ ತಿಳ್ಕೊಳ್ಳುವಂಥದ್ದು. ಪಡಿತೀನಿ ಅಂದ್ರೆ ಅನ್ಯ ವಸ್ತು ಇದ್ದಾಗ ಪಡ್ಕೋತೀನಿ ಅನ್ಬಹುದು. ಆದ್ರ ಪಡಿಯುವಂಥದಕ್ಕೆ ಇದೇನು ಬೇರೆ ವಸ್ತು ಅಂತ ತಿಳ್ಕೊಂಡೇನ? ಎಲ್ಲಿ ಪಡ್ಕೋತೀಯಪ್ಪ? ಅದಕ್ಕ ಹೀಗೆ ತಿಳಿಯುವುದೇ ಏನು, ತಾನು ಶಂಭುಲಿಂಗ ಸ್ವರೂಪನೇ ತಾನು ಅಂತ ದೃಢ ಭಾವ ಆಗ್ಬೇಕಲ್ಲಿ. ಬೇರೆ ಅಲ್ಲ. ಹೀಗೆ ತಿಳಿಯುವಂಥದ್ದು ಬ್ರಹ್ಮಜ್ಞಾನ ಅನ್ನುವಂಥದ್ದು. ಇದೇ ಬ್ರಹ್ಮಜ್ಞಾನ, ಇಲ್ಲವೇ ಇಲ್ಲ ಅನ್ನುವಂಥದ್ದು. ಈ ರೀತಿಯಾಗಿ ಹೇಳ್ತಾರ. ಮುಂದಿನ ವಿಚಾರ ನಾಳೆ ಬಹಳ ಅದ್ಭುತವಾಗಿ ಹೇಳಿದಂತ ವಿಚಾರವನ್ನ ಕೇಳಿ ಶಿಷ್ಯ ಕೆಲವೊಂದು ವಿಚಾರಗಳನ್ನ ಹೇಳ್ತಾನ. ನಾಳೆ ಏನ್ ಹೇಳ್ತಾನ? ಬಹಳ ವಿಶೇಷವಾದಂತ ವಿಚಾರಗಳನ್ನ, ತನಗಾದಂತ ಅನುಭವಗಳನ್ನ, ತನ್ನಲ್ಲಿ ಆದಂತ ಒಂದು ಸ್ವಲ್ಪ ಪರಿವರ್ತನೆಗಳನ್ನ, ಸ್ವಲ್ಪ ವಿಚಾರವನ್ನ ಮುಂದೆ ಹೇಳ್ತಾ ಹೋಗ್ತಾರ. ಮತ್ತೆ ನಾವು ನೋಡೋಣ. ಮುಂದಿನ ವಿಚಾರ ನೋಡೋಣ. ನಾಳೆ ವಿಚಾರದಲ್ಲಿ ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ